ನಮಃ ಶ್ರೀಮನ್ಮಧ್ವ ಪ್ರತಿಶಸುದರ್ಶಂ नो जय जय तपो विद्या विरक्त्यादि सद्गुणोघाकरानहं वादिराजगुरून् वन्दे हयग्रीवदयाश्रयान् श्रीगुरुभ्यो नमः। अनुग्रह अनुग्रह ಆಯ್ತಾ? ಪೂಜ್ಯ ಪರ್ಯಾಯ ಪೀಠಾಧೀಶರ ಇರತಕ್ಕಂಥ ಶ್ರೀಗಳನ್ನು ವಂದಿಸಿ ಯಥಾಶಕ್ತಿ ತಾತ್ಮನಿರ್ಣಯದ ಇವತ್ತಿನ ಭಾಗದ ಕಥಾನುವಾದನ ಮಾಡಬೇಕು ಅಂತ ಪ್ರಯತ್ನ ಪಡ್ತೇನೆ. ನಿನ್ನೆವರೆಗೂ ಕತೆ ವೇದವ್ಯಾಸ ದೇವರಿಂದ 3 ಜನ ಪುತ್ರರು ಹುಟ್ಟಿದರು. ಧೃತರಾಷ್ಟ್ರ, ಪಾಂಡುರಾಜ ಮತ್ತು ವಿದುರ ಹುಟ್ಟಿದ ಅಂತ ಕತೆ ಅನ್ನೋದು ನಿನ್ನೆವರೆಗೂ ಬಂದಿರತಕ್ಕಂಥದ್ದು. ಅಲ್ಲಿ ವಿದುರ ಏನು ವೇದವ್ಯಾಸ ದೇವರಿಂದ ಹುಟ್ಟಿದ, ಆ ವಿದುರ ಅನ್ನೋನು ಶೂದ್ರನಾಗಿ ಹುಟ್ಟಿದ. ಆ ಶೂದ್ರನಾಗಿ ಹುಟ್ಟಿರ್ತಕ್ಕಂಥ ವಿದುರ ಯಾರು ಅಂತ ಪ್ರಶ್ನೆ ಬಂದರೆ ಅದನ್ನು ಆಚಾರ್ಯರು ಹೇಳಿದರು, ಆ ಯಮಧರ್ಮರಾಜನೇ ವಿದುರನಾಗಿ ಹುಟ್ಟಿದ. ಅಲ್ಲ, ಯಮಧರ್ಮರಾಜ ಯಾಕೆ ವಿದುರನಾಗಿ ಹುಟ್ಟಿದ, ಅದು ಶೂದ್ರನಾಗಿ ಯಾಕೆ ಹುಟ್ಟಿದ ಅಂತಂದರೆ ಅದಕ್ಕೆ ಒಂದು ಪ್ರಸಂಗವನ್ನು ಹೇಳ್ತಾರೆ. ಹಿಂದೆ ಮಾಂಡವ್ಯ ಋಷಿಗಳು ತಮ್ಮ ಸ್ಥಾನಕ್ಕಿಂತಲೂ ಯೋಗ್ಯವಾಗಿರ್ತಕ್ಕಂತಹ ವಶಿಷ್ಠರ ಸಾಮ್ಯತೆಯನ್ನು ಬೇಕು ನನಗೆ ಅಂತ ಅವರು ತಪಸ್ಸು ಮಾಡ್ತಾ ಇರ್ತಾರೆ. ಈ ರೀತಿ ತಪಸ್ಸು ಮಾಡ್ತಾ ಇರಬೇಕಾದ್ರೆ ಅದು ಭಗವಂತನ ನಿಯಮದ ಪ್ರಕಾರ ತಮ್ಮ ತಮ್ಮ ಯೋಗ್ಯತೆಗೆ ಮೀರಿ ಯಾರೂ ಕೂಡ ಯಾವ ಪದವಿಯನ್ನು ಬಯಸಬಾರದು ಅಂತ ನಿಯಮ. ಹೀಗಾಗಿ ಯಾರೇ ಏನನ್ನು ಬಯಸಿದರೂ ಕೂಡ ಅದನ್ನು ಏದಮಾನದ ಬಿಟ್ಟು ಭಗವಂತ, ಆದ್ದರಿಂದ ಅದನ್ನು ಸರಿಸಮಾನವಾಗಿ ತರ್ತಕ್ಕಂಥವನು. ಹಾಗಾಗಿ ಮಾಂಡವ್ಯ ಋಷಿಗಳಿಗೆ ಇದರಿಂದ ಅಧಿಕವಾಗಿರ್ತಕ್ಕಂಥ ಅವರು ಏನು ವಶಿಷ್ಠ ಸಾಮ್ಯವನ್ನು ಬಯಸಿ ಏನು ತಪಸ್ಸು ಮಾಡ್ತಾ ಇದ್ರು, ಅದರಿಂದ ಅಧಿಕ ಪುಣ್ಯ ಬಂದಿತ್ತು. ಆ ಪುಣ್ಯವನ್ನು ಕಳೀಲಿಕ್ಕೋಸ್ಕರ ಯಮದೇವರ ಮೂಲಕ ಒಂದು ನಾಟಕವನ್ನು ಆಡಿಸಿದಂತೆ. ಏನು ಅಂತಂದರೆ, ಮಾಂಡವ್ಯ ಋಷಿಗಳು ಒಂದ್ಸಲಿ ಕುಳಿತು ತಪಸ್ಸನ್ನು ಮಾಡ್ತಾ ಇರಬೇಕಾದ್ರೆ ಅವರು ಅಸಂಪ್ರಜ್ಞಾತ ಸಮಾಧಿಯವರೆಗೂ ಹೋಗಿದ್ರು. ಅಸಂಪ್ರಜ್ಞಾತ ಸಮಾಧಿ ಅಂತಂದರೆ ಬಾಹ್ಯವಾದ ಯಾವುದೇ ವಿಧವಾಗಿರ್ತಕ್ಕಂತಹ ರೂಪರಸ ಶಬ್ದ ಸ್ಪರ್ಶಗಳ ಯಾವುದರ ಜ್ಞಾನವೂ ಕೂಡ ಆ ಸಮಯದಲ್ಲಿ ಇರೋದಿಲ್ಲ. ಅಂತಹ ಒಂದು ಸ್ಥಿತಿಗೆ ಹೋದಾಗ ಆ ಸಮಯದಲ್ಲಿ ಆ ರಾಜ್ಯದಲ್ಲಿ ಕೆಲವು ಕಳ್ಳರು ಚಿನ್ನ ಮುಂತಾದ ಹಣ ವಸ್ತುಗಳನ್ನು ಕದ್ದಿಕೊಂಡು ಓಡಿ ಬರ್ತಾಯಿದ್ರು. ಹೀಗೆ ಬರ್ತಾ ಇರಬೇಕಾದ್ರೆ ರಾಜಭಟರು ಕೂಡ ಅವರನ್ನು ಅಟ್ಟಿಸ್ಕೊಂಡು ಅವರು ಕೂಡ ಬರ್ತಾಯಿದ್ರು. ಈ ಪ್ರಸಂಗದಲ್ಲಿ ಕಳ್ಳರು ತಾವು ತಪ್ಪಿಸ್ಕೊಳ್ಬೇಕು ಅಂತ ಅಂದ್ಕೊಂಡು ಏನು ಮಾಡಿದ್ರು ಅಂದರೆ, ಎಲ್ಲಿ ಈ ಮಾಂಡವ್ಯ ಋಷಿಗಳು ತಪಸ್ಸು ಮಾಡ್ತಾ ಇದ್ರು ಆ ಒಂದು ಆಶ್ರಮಕ್ಕೆ ಬರ್ತಾರೆ. ಬಂದು ಮಾಂಡವ್ಯ ಆಶ್ರಮದಲ್ಲೇ ತಾವು ತಂದಿರತಕ್ಕಂಥ ವಸ್ತುಗಳನ್ನಿಟ್ಟು ಅಲ್ಲೇ ದೂರದಲ್ಲಿ ಬಚ್ಚಿಟ್ಕೊಂಡ್ಬಿಡ್ತಾರೆ. ಅದೇ ಸ್ವಲ್ಪ ದೂರದಲ್ಲಿ ಬರ್ತಿರ್ತಕ್ಕಂತಹ ರಾಜಭಟರು ಏನು ಮಾಡ್ತಾರೆ, ಇಲ್ಲೇ ಎಲ್ಲೋ ಬಂದರು ಕಳ್ಳರು ಅಂಥೇಳಿ ಅಲ್ಲಿ ಹುಡುಕ್ಲಿಕ್ಕೆ ಬರ್ತಾರೆ. ಯಾವ ಕಳ್ಳರು ಕೂಡ ಅಲ್ಲಿ ಕಾಣಿಸೋದಿಲ್ಲ. ಎದುರುಗಡೆ ಈ ಮಾಂಡವ್ಯ ಋಷಿಗಳು ಕುರಿತು ಕಣ್ಣು ಮುಚ್ಚಿಕೊಂಡು ತಪಸ್ಸು ಮಾಡ್ತಾ ಇರ್ತಾರೆ. ಆದರೆ ರಾಜಭಟರಿಗೆ ಸ್ಪಷ್ಟವಾಗಿ ಗೊತ್ತು, ಯಾಕೆಂದರೆ ಅವರು ಬೆನ್ನಟ್ಟಿ ಬಂದವರಾದ್ರಿಂದ ಅವರು ನೋಡ್ತಾರೆ ಈ ಕಡೆ ಬಂದಿದ್ದಾರೆ, ಆದರೆ ಇಲ್ಲಿ ಒಬ್ಬ ಋಷಿ ಮಾತ್ರ ಕೂತಿದ್ದಾನೆ, ಬೇರೆ ಯಾರು ಕಾಣಿಸ್ತಾ ಇಲ್ಲ. ಹಾಗಾದರೆ ಕಳ್ಳರಲ್ಲೇ ಒಬ್ಬನು ಇಲ್ಲಿ ಋಷಿ ವೇಷ ಧರಿಸಿ ಕೂತಿದ್ದಾನೆ, ಋಷಿ ವೇಷವನ್ನು ಧರಿಸಿಕೊಂಡೇ ಬಹುಶಃ ಬಂದಿರಬೇಕು, ದೂರದಲ್ಲಿ ನಮಗೆ ಗೊತ್ತಾಗಿಲ್ಲ ಅಂಥೇಳಿ ಅವನನ್ನು ಮುಟ್ಟಿ ಮಾತಾಡಿಸ್ತಾರೆ. ಏನು ಅಳ್ಳಾಡೋದಿಲ್ಲ, ಯಾವ ಉಸಿರು ಕೂಡ ಅವನಿಂದ ಬರೋದಿಲ್ಲ. ಇದು ಕಳ್ಳ ಸನ್ಯಾಸಿ, ಇವನು ಸುಮ್ಮನೆ ತಾನು ಬೇಕು ಅಂತಲೇ ನಮ್ಮ ಕೈಯಿಂದ ತಪ್ಪಿಸ್ಕೊಳ್ಳಿಕ್ಕೋಸ್ಕರನೇ ಈ ರೀತಿ ಮಾಡ್ತಾ ಇದ್ದಾನೆ, ಬಹುಶಃ ಇವ ಕಳ್ಳನಾಗಿದ್ದರೆ ಖಂಡಿತ ಇಲ್ಲೇ ಎಲ್ಲಾದರೂ ಪದಾರ್ಥ ಇಟ್ಟಿರ್ತಾನೆ, ನೋಡೋಣ ಅಂಥೇಳಿ ಆ ಆಶ್ರಮದಲ್ಲಿ ಹುಡುಕಿದೆ. ಅವರು ಯಾವ ಪದಾರ್ಥವನ್ನು ಕಳ್ತನ ಆಗಿದೆ ಅಂತ ಹುಡ್ಕೊಂಡು ಬಂದಿದ್ರು, ಆ ಪದಾರ್ಥಗಳು ಅಲ್ಲಿ ಸಿಗ್ತದೆ. ಹಾಗಾಗಿ ಅವರಿಗೆ ನಿಶ್ಚಯ ಆಗೋಗುತ್ತೆ, ಇವನು ಖಂಡಿತ ಕಳ್ಳ, ನಮ್ಮ ಕೈಯಿಂದ ಶಿಕ್ಷೆಯನ್ನು ತಪ್ಪಿಸ್ಕೊಳ್ಬೇಕು ಅಂಥೇಳಿ ನಾಟಕ ಆಡ್ತಾ ಇದ್ದಾನೆ ಅಂಥೇಳಿ ಆ ರಾಜನ ಹತ್ರ ಆ ಋಷಿಗಳನ್ನು ಯಾವ ಅಸಂಪ್ರಜ್ಞಾತ ಸಮಯದಲ್ಲಿ ಕೂತಿದ್ರು ಹಾಗೇ ಎತ್ಕೊಂಡು ಹೋಗ್ಬಿಡ್ತಾರೆ. ಎತ್ಕೊಂಡೋಗಿ ರಾಜನ ಹತ್ರ ಫಿರ್ಯಾದಿ ಹೇಳಿದಾಗ ರಾಜ ಹೇಳ್ತಾನೆ, ಖಂಡಿತ ಮಾಲ್ ಸಮೇತ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾನೆ, ಆದ್ದರಿಂದ ನಮ್ಮ ರಾಜ್ಯದಲ್ಲಿ ಏನು ಶಿಕ್ಷೆ ಅಂದರೆ ಯಾರು ಕಳ್ಳತನ ಮಾಡ್ತಾರೋ ಅವರಿಗೆ ಶೂಲಕ್ಕೆ ಏರಿಸೋದು. ಶೂಲಕ್ಕೆ ಏರಿಸೋದು ಅಂದರೆ ಒಂದು ಚೂಪಾದ ಶೂಲವನ್ನು ನೆಟ್ಟು ಅದರ ಮೇಲೆ ಅವ್ರನ್ನ ಕೂಡಿಸ್ಬಿಡೋದು. ಆ ಶೂಲ ಅದನ್ನು ಚುಚ್ಚಿಕೊಂಡು ಅವರು ಒಳಗಡೆಯಿಂದ ಹೊರಗೆ ಬರಬೇಕು. ಆ ಒಂದು ವೇದನೆ ಇದೆಯಲ್ಲ, ಅದೇ ಶಿಕ್ಷೆ. ಈ ರೀತಿಯ ಶಿಕ್ಷೆಯನ್ನು ಮಾಂಡವರಿಗೆ ಕೊಟ್ಟಾಗ ಮಾಂಡವರಿಗೆ ಆವಾಗಲೂ ಕೂಡ ಮೈ ಮೇಲೆ ಜ್ಞಾನ ಇಲ್ಲ, ಕೇವಲ ಅಂತರ್ಧಾನರಾಗಿ ಭಗವಂತನ ಧ್ಯಾನ ಮಾಡ್ತಾಯಿದ್ರು.
ಆಮೇಲೆ ಎಷ್ಟೋ ದಿವಸಗಳಾದಾಗ ಅವರು ಹಾಗೇ ಕೂತಿರ್ತಾರೆ, ಏನೂ ಆಗೋದಿಲ್ಲ. ಈ ರಾಜನಿಗೆ ಹೆದರಿಕೆ ಆಗೋಗ್ಬಿಡುತ್ತೆ, ಏನಿದು ನಾನು ಕಳ್ಳ ಅಂತ, ಸಾಮಾನ್ಯ ಕಳ್ಳರು ಅಂತಾಗಿದ್ದರೆ ಇಷ್ಟೊತ್ತಿಗೆ ಅವರಿಗೆ ದುಃಖಾದಿಗಳು ಬರಬೇಕಾಗಿತ್ತು, ಎಚ್ಚರ ಆಗಬೇಕಾಗಿತ್ತು. ಎಷ್ಟು ದಿವಸ ಆದರೂ ಈ ಮನುಷ್ಯನಿಗೆ ಶೂಲದಲ್ಲಿ ಕೂಡಿಸಿದ್ವಿ, ಶೂಲ ಒಳಗೆ ಹೋಗಿದೆ, ಯಾವ ವಿಕಾರವೂ ಇಲ್ಲ, ಹಾಗಾದ್ರೆ ನಾನೇನು ಅಪರಾಧ ಮಾಡಿದ್ದಾನ ಅಂಥೇಳಿ ಅಲ್ಲಿಂದ ಕೆಳಗಿಳಿಸ್ತಾರೆ. ಆ ರೀತಿ ಇಳಿಸ್ಬೇಕಾದ್ರೆ ಇವರಿಗೆ ಬಾಹ್ಯ ಪ್ರಜ್ಞೆ ಅನ್ನೋದು ಮಾಂಡವ ಋಷಿಗಳಿಗೆ ಬರ್ತದೆ. ಬಂದಾಗ ತಮಗೆ ಶೂಲಾರೋಪಣೆ ಆಗಿದೆ ಅನ್ನೋದು ಗೊತ್ತಾದ ತಕ್ಷಣ ಖಂಡಿತ ರಾಜನನ್ನು ದೂಷಿಸಿಲ್ಲ. ಯಾಕೆಂದರೆ ಯಾವುದೇ ವಿಧವಾಗಿರ್ತಕ್ಕಂಥ ಲೌಕಿಕವಾಗಿರ್ತಕ್ಕಂಥ ನಮಗೆ ಸಂಪತ್ತಾಗಲಿ ವಿಪತ್ತಾಗಲಿ ಬರಬೇಕು ಅಂತಂದರೆ ಅದು ಯಮಧರ್ಮನ ಮೂಲಕವೇ ನಮ್ಮ ಪೂರ್ವ ಕರ್ಮಾರ್ಜಿತವಾಗಿಯೇ ಬರ್ತಕ್ಕಂಥದ್ದು. ಆದ್ದರಿಂದ ಈ ರಾಜನನ್ನು ಕೇಳಿದ್ರೆ ಏನು ಹೇಳಲಿಕ್ಕೆ ಸಾಧ್ಯ? ಆದ್ದರಿಂದ ನಾನು ಯಮರಾಜನ ಕುರಿತು ಹೋಗ್ತೇನೆ, ಅಲ್ಲೇ ಕೇಳ್ತೇನೆ ಅಂಥೇಳಿ ಅವರು ಒಂದು ಯೋಗ ಶಕ್ತಿಯಿಂದ ಯಮದೇವರನ್ನ ಕುರಿತು ಅಲ್ಲೇ ಹೋಗ್ತಾರೆ. ಹೋಗಿ ಯಮದೇವರನ್ನ ಕೇಳ್ತಾರೆ, ಏನು ನನಗೆ ಈ ರೀತಿಯಾಗಿರ್ತಕ್ಕಂಥ ಶಿಕ್ಷೆ ಯಾಕೆ ಬಂತು? ಯಾಕೆಂದರೆ ನನಗೆ ಗೊತ್ತಿದ್ದ ಹಾಗೆ ನಾನು ಯಾವ ವಿಧವಾಗಿರ್ತಕ್ಕಂಥ ಪಾಪವನ್ನು ಮಾಡಿಲ್ಲ, ಈ ಕಳ್ಳತನ ಮಾತ್ರ ಅಲ್ಲ, ಯಾವ ವಿಧವಾದ ಬೇರೆ ಪಾಪವನ್ನು ಮಾಡಿಲ್ಲ. ಆದ್ದರಿಂದ ನನಗೆ ಈ ಶಿಕ್ಷೆಯನ್ನು ಹೇಗೆ ನೀನು ಕೊಟ್ಟಿ ಅಂತ ಕೇಳಿದಾಗ ಯಮದೇವರು ಹೇಳ್ತಾರೆ, ಇಲ್ಲ, ವಾಸ್ತವಿಕವಾಗಿ ಯಾಕೆ ಕೊಟ್ಟೆ ಅಂತಂದರೆ ನೀವು ವಶಿಷ್ಠ ಸಾಮ್ಯವನ್ನು ಬಯಸಿದ್ರಿ, ಅದಕ್ಕೋಸ್ಕರ ಕೊಟ್ಟಿದ್ದೇವೆ, ಅದರ ಅಪರಾಧ ನಿಮಿತ್ತ ಅಂತ ಹೇಳ್ಬೋದಾಗಿತ್ತು, ಆದರೆ ಭಗವಂತನ ಆಜ್ಞೆ ಆಗಿತ್ತು, ಅದರಿಂದ ಆ ರೀತಿ ಹೇಳಿಲ್ಲ. ಯಾಕೆಂದರೆ ಆ ರೀತಿ ಹೇಳಿದರೆ ಭಗವಂತನ ಆಜ್ಞೆನ ಸರಿ ಅನ್ಕೊಂಡು ಅವ್ರು ಹೋಗ್ಬಿಡ್ತಾ ಇದ್ರು. ಆದರೆ ಅವರ ಬಾಯಿಂದ ಶಾಪದ ಮಾತುಗಳು ಬರಬೇಕು, ಹಾಗಾಗಿ ಅವರನ್ನು ಸಿಟ್ಟಿಗೇಳಿಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನೀವು ಚಿಕ್ಕವರಿದ್ದಾಗ ಮಕ್ಕಳು ಮಾಡ್ತಾ ಇರ್ತಾವಲ್ಲ, ಯಾವುದಾದ್ರು ಹುಳ ನೊಣಗಳು ಬಂದರೆ ಅದನ್ನು ಹೊಡೆಯೋದು ಅಥವಾ ಕಡ್ಡಿ ಇದ್ದರೆ ಚುಚ್ಚೋದು, ಈ ರೀತಿ ಮಾಡ್ತಾ ಇರ್ತಾರಲ್ಲ, ಹಾಗೆ ನೀವು ಸಣ್ಣವರಿದ್ದಾಗ ಒಂದು ನೊಣವನ್ನು ತಗೊಂಡು ಕಡ್ಡಿಯನ್ನು ಹಿಂದುಗಡೆ ಹಾಕಿ ಬಾಯಿಂದ ತೆಗೆದಿದ್ದೀರಿ. ಆ ಒಂದು ಪಾಪ ನಿಮಿತ್ತವಾಗಿ ನಿಮಗೂ ಕೂಡ ಶೂಲಾರೋಪಣೆ ಇವಾಗ ಆಗಿದೆ ಅಂತ ಯಮದೇವರು ಹೇಳಿದಾಗ ಮಾಂಡವ ಋಷಿಗಳಿಗೆ ಬಹಳ ಸಿಟ್ಟು ಬಂದುಬಿಡ್ತದೆ. ಏನು ಕ್ಷುಲ್ಲಕ ಕಾರಣವನ್ನು ಹೇಳ್ತಾ ಇದ್ದಿ ಅಲ್ಲ, ಆ ಒಂದು ಸಣ್ಣ ಇದನ್ನು ಹುಳವನ್ನು ಚುಚ್ಚಿ ಸಾಯಿಸಿದ್ದಕ್ಕೆ ಇಷ್ಟು ದೊಡ್ಡ ಘೋರ ಪಾಪನ, ಅದು ಕೂಡ ಏನೂ ತಿಳಿದೇ ಇರತಕ್ಕಂತಹ ಸಣ್ಣ ವಯಸ್ಸಿನಲ್ಲಿ. ಎಷ್ಟೋ ಸಣ್ಣ ಮಕ್ಕಳು ಮಾಡ್ತಾರೆ, ಹಾಗಾಗಿ ಜಗತ್ತಿನ ತುಂಬ ಎಲ್ಲರಿಗೂ ಶೂಲಕ್ಕೆ ಏರಿಸಬೇಕಾದೀತು. ಹಾಗಾಗಿ ಶಾಸ್ತ್ರದ ನಿಯಮ ನಿನಗೆ ಗೊತ್ತಾ, 14 ವರ್ಷದ ಒಳಗಡೆ ಏನಾದರೂ ಪಾಪಗಳನ್ನು ನಾವು ಮಾಡಿದರೆ ಆ ಪಾಪಗಳು ಎಲ್ಲವೂ ಕೂಡ ಆ ಮಗುವಿಗೆ ತಾಕೋದಿಲ್ಲ, ಅದು ಕೇವಲ ತಂದೆ ತಾಯಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅದು ತಿಳಿದೇ ಇರತಕ್ಕಂತಹ ವಯಸ್ಸಿನಲ್ಲಿ ಮಾಡಿರ್ತಕ್ಕಂಥದ್ದು. ಆದ್ದರಿಂದ ಅದು ಗೊತ್ತಿದ್ದು ಕೂಡ ನನಗೆ ಈ ರೀತಿ ಶಿಕ್ಷೆಯನ್ನು ಕೊಟ್ಟಿದ್ಯಾದ್ದರಿಂದ ನೀನು ಇದು ಶೂದ್ರಂತರ, ಬ್ರಾಹ್ಮಣನಾದವನು ಅಥವಾ ದೇವತೆ ಆದವನು ವಿವೇಕದಿಂದ ವರ್ತಿಸಬೇಕಾಗಿತ್ತು, ಅದು ನೀನು ಕ್ಷುಲ್ಲಕ ಶೂದ್ರನ ರೀತಿಯಲ್ಲಿ ಈ ಥರ ಮಾಡಿದ್ಯಾದ್ದರಿಂದ ನೀನು ಶೂದ್ರನಾಗಿ ಹುಟ್ಟು ಅಂತ ಶಾಪ ಕೊಟ್ಬಿಡ್ತಾರೆ. ಈ ರೀತಿ ಶಾಪ ಕೊಟ್ಟಾಗ ಯಮದೇವರು ಉತ್ತಮ ಕಕ್ಷೆಯಲ್ಲಿರೋರು, ಮಾಂಡವರು ಚಿಕ್ಕ ಕಕ್ಷೆಯಲ್ಲಿರೋರು. ಇಂತಹ ವ್ಯಕ್ತಿಗಳು ವಾಸ್ತವಿಕವಾಗಿ ಶಾಪ ಕೊಟ್ಟರೆ ಯಮದೇವರಿಗೆ ಏನೂ ಆಗೋದಿಲ್ಲ, ಆದರೆ ಕೊಟ್ಟಿರ್ತಕ್ಕಂತಹ ಮಾಂಡವರಿಗೆ ಅದರಿಂದ ತೊಂದರೆ ಆಯಿತು. ಯಾಕೆಂದರೆ ಉತ್ತಮರ ವಿಷಯದಲ್ಲಿ ನಾವೇನಾದರೂ ದ್ರೋಹ ಮಾಡಿದರೆ ಅದು ನಮಗೆ 1000 ಮಡಿಯಾಗಿ ಬರುತ್ತೆ ಅನ್ನೋ ರೀತಿಯಲ್ಲಿ ಅವರೇನೋ ಒಂದು ವಸಿಷ್ಠರ ಸಾಮ್ಯವನ್ನು ಬಯಸಿ ತಪಸ್ಸನ್ನು ಮಾಡಿ ಸಂಗ್ರಹ ಮಾಡಿದ್ರು, ಆ ತಪಸ್ಸೆಲ್ಲ ಸೋರಿ ಹೋಯಿತು. ಈ ರೀತಿ ತಪಸ್ಸು ಸೋರಿ ಹೋಗಲಿ ಅನ್ನೋ ಉದ್ದೇಶದಿಂದಲೇ ಯಮದೇವರು ಆ ರೀತಿ ಮಾಡಿದ್ರಾದ್ರಿಂದ ಮತ್ತು ಭಗವಂತನ ಆಜ್ಞೆ ಇತ್ತು. ಆದ್ದರಿಂದ ಅವರು ಸ್ವ ಇಚ್ಛೆಯಿಂದ ಯಮದೇವರು ಮಾಂಡವರ ಶಾಪವನ್ನು ಅಂಗೀಕಾರ ಮಾಡಿದರು. ಮಾಂಡವರ ಶಾಪವನ್ನು ಕೊಟ್ಟರೆ ಸ್ವೀಕಾರ ಮಾಡದೇ ಇರ್ಬೋದಾಗಿತ್ತು, ಆದರೂ ಕೂಡ ಸ್ವ ಇಚ್ಛೆಯಿಂದ ಆ ರೀತಿ ಯಮದೇವರು ತಗೊಂಡು ಈಗ ವಿದುರನಾಗಿ ಬಂದಿದ್ದರು. ಹಾಗಾಗಿ ಅವರಿಗೆ ಪೂರ್ಣ ಸರ್ವಜ್ಞತ್ವ ಇತ್ತು. ವೇದವ್ಯಾಸ ದೇವರು ಅವರ ಮೇಲೆ ಕರುಣೆಯಿಂದ ಹುಟ್ಟಿದಾಗ ಅವರಿಗೆ ಸರ್ವಜ್ಞನಾಗಲಿ ಅಂತ ಆಶೀರ್ವಾದ ಮಾಡಿದ್ರು. ಆದ್ದರಿಂದ ಅವರು ಸರ್ವಜ್ಞರಾಗಿ ಇದ್ದು ಲೋಕಕ್ಕೆ ಉಪಕಾರವನ್ನು ಮಾಡಿದರು. ಹೀಗೆ ಧೃತರಾಷ್ಟ್ರ, ಪಾಂಡುರಾಜ, ವಿದುರ ಈ ರೀತಿ 3 ಜನನು ಕೂಡ ಅವತಾರ ಮಾಡಿದರು. ಇದಾದ ನಂತರ ಅನೇಕ ಶಕುನಿ, ಕುಂತಿ ಇವರೆಲ್ಲರೂ ಕೂಡ ಅಲ್ಲಿ ಅವತಾರ ಮಾಡಿದ ಕಥೆಯನ್ನು ಆಚಾರ ವರ್ಣನೆ ಮಾಡ್ತಾರೆ. ಮುಖ್ಯವಾಗಿ ನಮಗೆ ಈ ಕೌರವರ ವಂಶದ ಬಗ್ಗೆ ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಕೌರವ ವಂಶದಲ್ಲಿ ಮುಂದೇನಾಯಿತು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಆಚಾರ್ಯ ಹೇಳ್ತಾರೆ, ಈ ಧೃತರಾಷ್ಟ್ರನಿಗೆ ಕುಂತಿಯ ಗಾಂಧಾರಿಯನ್ನು ತಗೊಂಬಂದು ಭೀಷ್ಮಾಚಾರ್ಯರು ಮದುವೆ ಮಾಡಿದರು. ಅನಂತರ ಪಾಂಡುವಿಗೆ ಕುಂತಿ ಭೋಜನ ಮಗಳಾಗಿರತಕ್ಕಂತಹ ಕುಂತಿಯನ್ನು ತಗೊಂಡು ಬಂದು ಮದುವೆ ಮಾಡಿದರು ಅಂತ. ಕುಂತಿಯು ಕೂಡ ಸಾಮಾನ್ಯ ಅಲ್ಲ, ಅವಳು ಕೂಡ ವಿಶೇಷ ವಾದಂತಹ ವಿದ್ಯೆಯನ್ನು ಬಲ್ಲವಳಾಗಿದ್ದು ಅಂತ ಆಚಾರ್ಯ ಇಲ್ಲೊಂದು ಮಾತು ಅದನ್ನು ಮಹಾಭಾರತದಲ್ಲಿ ಬಂದಿರತಕ್ಕಂಥ ವಿಚಾರವನ್ನು ಸಂಕ್ಷಿಪ್ತವಾಗಿ ಹೇಳ್ತಾರೆ. ಕುಂತಿ ಭೋಜನ ಆಸ್ಥಾನದಲ್ಲಿ ಒಂದ್ಸಲಿ ದೂರ್ವಾಸ ಮುನಿಗಳು ಬಂದು, ನಾನು ಚಾತುರ್ಮಾಸ್ಯವನ್ನು ನಿಮ್ಮ ದೂರ್ವಾಸರು ಸನ್ಯಾಸಿಗಳು, ಆದ್ದರಿಂದ ಸನ್ಯಾಸಿಗಳು ಚಾತುರ್ಮಾಸ್ಯ ಕಾಲದಲ್ಲಿ ಅನೇಕ ಕಡೆ ತಿರುಗಾಡಬಾರ್ದು, ಒಂದು ಕಡೆ ಕೂಡಬೇಕಂತ ನಿಯಮ, ಹೀಗಾಗಿ ನಿಮ್ಮಲ್ಲಿ ಚಾತುರ್ಮಾಸ್ಯಕ್ಕೆ ನಾನು ಕೂಡ್ತೇನೆ ಅಂತ ಕೇಳಿದಾಗ ಕುಂತಿ ಭೋಜ ಹೇಳ್ತಾನೆ, ಕೂಡಲಿಕ್ಕೆ ನಮ್ಮಲ್ಲೇನು ಅಭ್ಯಂತರ ಇಲ್ಲ, ಆದರೆ ನೀವು ಮಹಾ ಕೋಪಿಷ್ಟರು ಅಂತ ಪ್ರಸಿದ್ಧಿದ್ದೀರಿ, ನನ್ನ ಮಗಳನ್ನು ನಾನು ನಿಮ್ಮ ಸೇವೆಗೆ ನಿಯೋಜನೆ ಮಾಡಲಿಕ್ಕೆ ನಾನು ಸಿದ್ಧ, ಆದರೆ ಅವಳು ಸಣ್ಣ ಹುಡುಗಿ,
ಇನ್ನೂ 13-14 ವರ್ಷದ ಹುಡುಗಿ, ಅವಳು ನಿಮ್ಮನ್ನು ನೋಡ್ಕೊಳ್ತಾಳೆ. ಆದರೆ ಅವಳು ಯಾವ ವಿಧವಾಗಿರ್ತಕ್ಕಂಥ ಸೇವೆ ಮಾಡಿದ್ರೂ ಕೂಡ ನಿಮಗೆ ನ್ಯೂನಾತಿರಿಕ್ತಗಳು ಬಂದಾಗ ಕೋಪಗೊಳ್ಳಬಾರದು. ಹಾಗನ್ನೋದಂತಾದರೆ ನಮ್ಮ ರಾಜ್ಯದಲ್ಲಿ ನನ್ನ ಅರಮನೆಯಲ್ಲಿ ನೀವು ಚಾತುರ್ಮಾಸ್ಯಕ್ಕೆ ಕೂಡ್ಬೋದು ಅಂತ ಹೇಳಿದಾಗ ಆಯಿತು ಅಂತ ದುರ್ವಾಸರು ಹೇಳ್ತಾರೆ. ಹೀಗೆ ಹೇಳಿದಾಗ ಕುಂತಿ ವಿಧ ವಿಧವಾಗಿರ್ತಕ್ಕಂತಹ ಒಂದು ತಪಸ್ಸನ್ನೋ ರೀತಿಯಲ್ಲೇ ಆ ಮುನಿಯ ಸೇವೆಯನ್ನು ಮಾಡ್ತಾಳೆ. ಎಷ್ಟರ ಮಟ್ಟಿಗೆ ಆ ಮುನಿಯ ಸೇವೆಯನ್ನು ತನುಮನಗಳಿಂದ ಮಾಡಿದ್ಲು ಅಂತಂದರೆ ಕುಂತಿದೇವಿ ಆ ಸಣ್ಣ ವಯಸ್ಸಲ್ಲೇ ಅವಳ ಸೇವೆಯನ್ನು ನೋಡಿ ಪ್ರತಿ ವರ್ಷವೂ ಚಾತುರ್ಮಾಸ್ಯ ಅಲ್ಲೇ ಕೊಡ್ತಾ ಇದ್ರಂತೆ ದುರ್ವಾಸ ಮುನಿಗಳು. ಹೀಗೆ 13 ವರ್ಷ ಅನ್ನೋದು ಚಾತುರ್ಮಾಸ್ಯ ಅಲ್ಲಿ ಕಳೆದ ಮೇಲೆ ಬಹಳ ಸಂತುಷ್ಟರಾಗಿ ಕುಂತಿಗೆ ಹೇಳ್ತಾಳೆ, ದುರ್ವಾಸರು ಹೇಳ್ತಾರೆ, ನಿನಗೇನಾದರೂ ವರ ಬೇಕಾ ಅಂತ ಕೇಳಿದಾಗ ತಮ್ಮ ಅನುಗ್ರಹ ಏನಾದರೂ ಮಾಡಿ ಅಂತ ಹೇಳಿದಾಗ, ಸರಿ ನಿನಗೆ ಸಕಲ ದೇವ ವಶ್ಯವಾಗಿರ್ತಕ್ಕಂಥ ಒಂದು ಮಂತ್ರವನ್ನು ಉಪದೇಶ ಮಾಡ್ತೇನೆ, ನಿನಗೆ ಇದು ಮುಂದೆ ಕಾರ್ಯಕ್ಕೆ ಉಪಯೋಗ ಆಗುತ್ತೆ ಅಂತ. ಅಂದರೆ ಭಗವಂತನ ಮುಂದಿನ ಅವನ ಸರ್ವಜ್ಞತ್ವ ಆದ್ದರಿಂದ ಮುಂದಿನ ಯೋಜನೆಗೆ ಅನುಗುಣವಾಗಿ ಅವಳಿಗೆ ವರ ಸಿಕ್ಕಿತ್ತು. ಹೀಗಾಗಿ ಮುಂದೆ ಪಾಂಡವರು ಮುಂತಾದವರು ಹುಟ್ಟಬೇಕಾಗಿದೆ. ಆವಾಗ ಪಾಂಡುರಾಜನಿಂದ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ, ನಿಯೋಗ ಪದ್ಧತಿ ಮೂಲಕನೇ ಆಗಬೇಕಾಗತ್ತೆ. ಅದಕ್ಕೋಸ್ಕರ ದುರ್ವಾಸ ಮುನಿಗಳು ಮೊದಲೇ ಅವರಿಗೆ ಉಪದೇಶ ಕೊಟ್ಟಿದ್ರು, ನೀ ಈ ಮಂತ್ರವನ್ನು ಜಪ ಮಾಡು, ಯಾವ ದೇವತೆಯನ್ನು ಕರಿತಿ ಆ ದೇವತೆಗಳು ಬಂದು ನಿನಗೆ ಪುತ್ರ ಪ್ರಾಪ್ತಿಯನ್ನು ಉಂಟು ಮಾಡ್ತಾರೆ ಅಂತ ವರವನ್ನು ಕೊಟ್ಟು ಅವರು ಅಲ್ಲಿಂದ ಹೊರಟರು. ಇವಳು ಅದರಿಂದ ತುಂಬ ಕೃತಜ್ಞತೆಗಳಾದರು. ಆದಮೇಲೆ ಕುತೂಹಲ, ಇನ್ನೂ ಸಣ್ಣ ವಯಸ್ಸು ಅಲ್ಲ, ಋಷಿಗಳು ಮಂತ್ರವನ್ನೇನೋ ಕೊಟ್ಟಿದ್ದಾರೆ, ಅದು ಪವರ್ಫುಲ್ ಆಗಿದೆಯಾ, ಅದೇನು ಕೆಲಸ ಮಾಡುತ್ತಾ ಅಂತ ಒಂದ್ಸರಿ ಪರೀಕ್ಷೆ ಮಾಡಬೇಕು ಅಂತ ಇಚ್ಛೆ ಆಯ್ತಂತೆ. ಒಂದ್ಸಲಿ ಋತುಸ್ನಾತಳಾಗಿದ್ದಾಗ ಆ ಮಂತ್ರವನ್ನು ಪ್ರಯೋಗಿಸಿ ಸುಮ್ಮನೆ ನೋಡೋಣ ಅಂಥೇಳಿ ಎದುರುಗಡೆ ಸೂರ್ಯ ಕಂಡ, ಸೂರ್ಯನನ್ನೇ ಕರೆದುಬಿಟ್ಲು. ಕರೆದ ತಕ್ಷಣ ಆ ಮಂತ್ರದ ಪ್ರಭಾವ ಎಷ್ಟಿತ್ತು ಅಂದರೆ ದೇವತೆಗಳು ಮಂತ್ರ ಅಧೀನರು. ಹಾಗಾಗಿ ಅಂತಹ ದುರ್ವಾಸರಂತಹ ವ್ಯಕ್ತಿಗಳು ಉಪದೇಶ ಮಾಡಿರ್ತಕ್ಕಂಥ ಮಂತ್ರ ಅಂದಮೇಲೆ ಅದಕ್ಕೆ ವಿಶಿಷ್ಟವಾದಂತಹ ಶಕ್ತಿ ಇರ್ತದೆ. ಹಾಗಾಗಿ ಅಲ್ಲಿ ಸೂರ್ಯದೇವ ಬಂದುಬಿಟ್ಟು, ನಾನು ಬಂದಿದ್ದೇನೆ, ನನ್ನಿಂದ ನಿನಗೆ ಪುತ್ರವನ್ನು ಕೊಡ್ಲಿಕ್ಕೆ ನಾನು ಸಿದ್ಧನಿದ್ದೇನೆ, ಸ್ವೀಕಾರ ಮಾಡು ಅಂತ. ಅಯ್ಯೋ, ನಾನು ಸ್ವೀಕಾರ ಮಾಡೋದು, ನನ್ನ ಮದುವೆನೇ ಆಗಿಲ್ಲ, ನಾನು ಸುಮ್ಮನೆ ಪರೀಕ್ಷೆ ಮಾಡಬೇಕು ಅಂತ ಕರೆದಿದ್ದು, ಖಂಡಿತ ನನಗೆ ಪುತ್ರನ ಕೊಡಬೇಡ ಅಂತ ಕುಂತಿದ್ದೇವೆ. ಎಷ್ಟು ಹೇಳಿದ್ರು ಇಲ್ಲ, ಮಂತ್ರದ ಪ್ರಭಾವ ಎಷ್ಟು, ನೀ ಕರಿಬಾರ್ದಾಗಿತ್ತು, ಕರೆದಿದ್ಯಾ ಅಂದಮೇಲೆ ನಾನು ಪುತ್ರ ಕೊಟ್ಟು ಹೋಗೋತಕ್ಕಂಥದ್ದು ನನ್ನ ಧರ್ಮ, ಇಲ್ಲಾಂದರೆ ಅದು ಚ್ಯುತಿ ಆಗ್ತದೆ ಅಂಥೇಳಿ ಆ ಸೂರ್ಯದೇವ ಅವಳಿಗೆ ಪುತ್ರನನ್ನು ಕೂಡ ಕರುಣಿಸ್ಬಿಟ್ಟು ಅಲ್ಲಿಂದ ಹೋದ. ಆ ಪುತ್ರನೇ ಕರ್ಣ. ಇವಳು ಈ ರೀತಿ ಮಗು ಬಂದಾಗ ಹೆದರಿಬಿಟ್ಟು ಅವಳನ್ನು ಒಂದು ಆ ಮಗುವನ್ನು ಏನು ಮಾಡೋದು, ಲೋಕದಲ್ಲಿ ಅಪವಾದ ಬರ್ತದೆ. ಒಂದು ವೇಳೆ ಮದುವೆ ಆಗಿದೆ ಇರತಕ್ಕಂತಹ ವ್ಯಕ್ತಿ ಅವಳು ಪುತ್ರನ ಹಡೆದಿದ್ದಾಳೆ ಅಂತಂದರೆ ಲೋಕದಲ್ಲಿ ಎಂಥ ಅಪವಾದ, ಅದು ಕೂಡ ರಾಜಮನೆತನದವರಿಗೆ ಅಂತೆ, ಆದರೆ ಇನ್ನೂ ಕೂಡ ಕೆಟ್ಟ ಅಪವಾದ ಆಗ್ತದೆ. ಹಾಗಾಗಿ ಏನು ಮಾಡೋದು ಅಂತ ವಿಚಾರ ಮಾಡಿ ಒಂದು ಬಂಗಾರದ ಪೆಟ್ಟಿಗೆಯಲ್ಲಿ ಬೇಕಾದಷ್ಟು ಆಭರಣಗಳನ್ನು ರತ್ನಗಳನ್ನು ಇಟ್ಟು ಆ ಮಗುವನ್ನು ಕೂಡ ಇಟ್ಟು ಅದರ ಮೇಲೆ ಇದು ಕರ್ಣನ ಪೆಟ್ಟಿಗೆ ಅಂಥೇಳಿ ಬರೆದು ಅದನ್ನು ನದಿಗೆ ಬಿಡ್ತಾಳೆ. ಯಾರಾದರೂ ಈ ಪೆಟ್ಟಿಗೆಯನ್ನು ತಗೊಂಡು ಇಲ್ಲಿರ್ತಕ್ಕಂಥ ಧನಕನಕಾದಿಗಳಿಂದ ಆ ಮಗುವನ್ನು ಕಾಪಾಡಲಿ ಅಂಥೇಳಿ, ಆ ಮಗು ಆ ನೀರಲ್ಲಿ ಮುಳುಗಿರಬಾರ್ದು, ಉಸಿರಾಟನೋ ಆಗಿರಬೇಕು, ಹೇಗೆ ವ್ಯವಸ್ಥೆನೋ ಆ ರೀತಿಯಾದ ವ್ಯವಸ್ಥೆಯನ್ನು ಮಾಡಿ ಆ ಒಂದು ಕುಂತಿದೇವಿ ಆ ಮಗುವನ್ನು ಬಿಡ್ತಾಳೆ. ಆ ಮಗು ಅನ್ನೋದು ನೀರಲ್ಲಿ ಹೀಗೆ ಹರ್ಕೊಂಡು ಹೋಗಿ ಅದನ್ನು ಒಬ್ಬ ಸೂತನಿಗೆ ಸಿಗ್ತದೆ. ಆ ಸೂತ ಪುತ್ರನು ಅದನ್ನು ನೋಡಿ ತೊಗೊಂಡಾಗ ಇದರಲ್ಲಿ ಕರ್ಣನ ಪೆಟ್ಟಿಗೆ ಅಂತ ಬರೆದಿದೆ ಅಂತ ಕುತೂಹಲದಿಂದ ತೆಗೆದು ನೋಡಿದ್ರೆ ಒಳಗಡೆ ಮಗು ಇರುತ್ತೆ. ಅವ್ರಿಗೂ ಕೂಡ ದಂಪತಿಗಳಿಗೆ ಮಕ್ಕಳಿರೋದಿಲ್ಲ, ಹಾಗಾಗಿ ದೇವರೇ ಕೊಟ್ಟಿರ್ತಕ್ಕಂತಹ ಮಗು ಅಂಥೇಳಿ ಆ ಒಂದು ಮಗುವನ್ನು ತಾವು ಸಾಕ್ತಾರೆ. ಅದರ ಮೇಲೆ ಹೇಗೂ ಕರ್ಣನ ಪೆಟ್ಟಿಗೆ ಅಂತ ಬರೆದಿತ್ತಲ್ಲ, ಹಾಗಾಗಿ ಅದಕ್ಕೆ ಕರ್ಣ ಅಂತಲೇ ನಾಮಕರಣ ಮಾಡಿ ಬೆಳೆಸ್ತಾನೆ. ಹಾಗಾಗಿ ವಾಸ್ತವಿಕವಾಗಿ ಕ್ಷತ್ರಿಯನಾಗಿದ್ದರೂ ಕೂಡ ಕರ್ಣ ಸೂತನಾಗಿ ಅಲ್ಲಿ ಬೆಳಿತಾನೆ. ಹೀಗೆ ಕುಂತಿಗೆ ಪುತ್ರೋತ್ಪತ್ತಿ ಆಗಿರ್ತದೆ. ಇದು ಪೂರ್ವದಲ್ಲಿ ನಡೆದ ಕತೆ. ಇದಾದ ನಂತರ ಕುಂತಿದೇವಿಯನ್ನು ಪಾಂಡುರಾಜನಿಗೆ ತಂದು ಭೀಷ್ಮಾಚಾರ್ಯರು ಮದುವೆ ಮಾಡ್ತಾರೆ. ಈ ರೀತಿ ಮದುವೆ ಮಾಡಿದ ಮೇಲೆ ಪಾಂಡುರಾಜ ಅನೇಕ ವರ್ಷಗಳ ಕಾಲ ಬಹಳ ಸಮರ್ಥನಾಗಿ ಇಡೀ ಭೂಮಂಡಲವನ್ನು ಗೆದ್ದು ವಿಶಿಷ್ಟವಾದ ರೀತಿಯಲ್ಲಿ ರಾಜ್ಯಭಾರವನ್ನು ಮಾಡ್ತಾನೆ. ರಾಜ್ಯಭಾರವನ್ನು ಮಾಡ್ತಾ ಇರಬೇಕಾದ್ರೆ ಆ ಪ್ರಸಂಗದಲ್ಲಿ ವೇದವ್ಯಾಸ ದೇವರು ಬಂದು ಈ ಪಾಂಡವರ ತಾಯಿ ಆಗಿರ್ತಕ್ಕಂತಹ ಅಂಬಿಕೆ ಮತ್ತು ಸತ್ಯವತಿ ದೇವಿ, ಅಂಬಾಲಿಕೆ ಇವರನ್ನೆಲ್ಲರೂ ಕೂಡ ಕರ್ಕೊಂಡು ತಮ್ಮ ಆಶ್ರಮ ಕರ್ಕೊಂಡು ಹೋಗ್ತಾರೆ. ಯಾಕೆಂದರೆ ಮುಂದೆ ಬರ್ತಕ್ಕಂಥ ಕಾಲ ತುಂಬ ವಿಷಮವಾಗಿದೆ, ಅದನ್ನೆಲ್ಲ ನೋಡಿ ಇವರು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಕರ್ಕೊಂಡು ಹೋಗ್ತಾರೆ.
ಇದಾದ ನಂತರ ಪಾಂಡುನು ಕೂಡ ಬಹಳ ವರ್ಷಗಳ ಕಾಲ ರಾಜ್ಯವನ್ನು ಆಳಿ ಸಾಕು ಎಷ್ಟು ಅಂತ ರಾಜ್ಯ ಆಳೋದು ನಾನು ಅಂಥೇಳಿ ವಾನಪ್ರಸ್ಥಾಶ್ರಮವನ್ನು ಸ್ವೀಕಾರ ಮಾಡೋಣ, ವನದಲ್ಲಿ ವಾಸ ಮಾಡೋಣ ಅಂಥೇಳಿ ತನ್ನ ಪತ್ನಿಯರ ಕರ್ಕೊಂಡು ವಾನಪ್ರಸ್ಥಾಶ್ರಮಕ್ಕೆ ಅಂದರೆ ಬದ್ರಿ ಕ್ಷೇತ್ರಕ್ಕೆ ಅಲ್ಲಿಂದ ಹೊರಡ್ತಾನೆ. ಅಲ್ಲಿ ಹೋಗಿ ಪಾಂಡುಕೇಶ್ವರ ಅಂತ ಈಗ ಏನು ಪ್ರಸಿದ್ಧವಾಗಿದೆ ಆ ಸ್ಥಳದಲ್ಲಿ ಋಷಿಮುನಿಗಳ ಆದೇಶಾನುಸಾರವಾಗಿ ಅಲ್ಲಿ ವಾಸ ಮಾಡ್ತಾ ಇರ್ತಾನೆ. ಈ ರೀತಿ ಪಾಂಡುರಾಜ ವಾಸ ಮಾಡೋ ಕಾಲದಲ್ಲಿಯೇ ಮತ್ತೊಂದು ಘಟನೆ ದೇವಲೋಕದಲ್ಲಿ ದೇವತೆಗಳು ನಡೆಸ್ಕೊಡ್ತಾರೆ. ಏನು ಅಂತಂದರೆ, ಹೇಗೆ ವೇದವ್ಯಾಸ ದೇವರ ಅವತಾರ ಕಾಲದಲ್ಲಿ ಎಲ್ಲ ದೇವತೆಗಳು ಬಂದು ಬ್ರಹ್ಮದೇವರನ್ನು ಶರಣ ಹೊಂತಾರೆ. ಬ್ರಹ್ಮದೇವರನ್ನ ಶರಣ ಹೊಂದಿದ ಮೇಲೆ ಆ ಬ್ರಹ್ಮದೇವರು ಶ್ವೇತದ್ವೀಪಕ್ಕೆ ಹೋಗಿ ಭಗವಂತನ ಪ್ರಾರ್ಥನೆ ಮಾಡ್ತಾರೋ ಅಂಥದ್ದೇ ಒಂದು ಪ್ರಸಂಗ ವೇದವ್ಯಾಸ ದೇವರ ಅವತಾರ ಆದ ನಂತರ. ಆವಾಗ ಜ್ಞಾನಕ್ಕೋಸ್ಕರ ವೇದವ್ಯಾಸ ದೇವರನ್ನು ಅವತಾರ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ನಾರಾಯಣ ಹತ್ರ ಈ ಬ್ರಹ್ಮ ದೇವತೆಗಳು ಹೋಗಿರ್ತಾರೆ. ಇವಾಗ ಮತ್ತೊಂದೇ ಸಮಸ್ಯೆ ಶುರುವಾಗಿರ್ತದೆ. ಹಾಗಾಗಿ ಶ್ವೇತದ್ವೀಪಕ್ಕೆ ಪುನಃ ದೇವತೆಗಳು ಹೋಗ್ತಾರೆ. ಯಾಕೆ ಅಂತಂದರೆ ಭೂಮಿ ಏನಿದ್ದಾಳೆ, ಭೂಮಿ ದೇವತೆಗಳ ಹತ್ರ ಬರ್ತಾಳೆ. ನೋಡಿ, ನನ್ನ ಮೈ ಮೇಲೆಲ್ಲ ಇರತಕ್ಕಂತಹ ರಾಜರುಗಳಿದ್ದಾರಲ್ಲ ಅವರೆಲ್ಲ ದುಷ್ಟ ರಾಜರು, ದೈತ್ಯರು, ಭಗವದ್ವಿರೋಧಿಗಳನ್ನು ನಮ್ಮನೇಲಿ ಇಟ್ಕೊಳ್ಳೋದು ಅಂತಾದರೆ ಅದೆಷ್ಟು ದುಃಖದಾಯಕವಾದ ಕೆಲಸ. ಹಾಗಾಗಿ ನನಗೆ ಅವರು ಭಾರಭೂತರಾಗಿದ್ದಾರೆ, ಇವರನ್ನು ಕೊಂದು ಭೂಭಾರ ಹರಣವನ್ನು ಮಾಡಬೇಕು. ಆದ್ದರಿಂದ ಇಂಥ ಒಂದು ಕೆಲಸವನ್ನು ಭಗವಂತನಿಂದ ನೀವು ಮಾಡಿಸಿ ಅಂತ ಶರಣ ಹೊಂದಿದಾಗ ಅವರು ಈ ಶ್ವೇತದ್ವೀಪಕ್ಕೆ ಬ್ರಹ್ಮದೇವರ ಪುರಸ್ಸರವಾಗಿ ಹೋಗ್ತಾರೆ ಅಂತ ಒಂದು ಕಥೆ ಬರ್ತದೆ. ಮೊನ್ನೆನೂ ಕೂಡ ಹಾಗೆ ಅಜ್ಞಾನದ ಪ್ರಭಾವ ಜಾಸ್ತಿ ಆದಾಗ ದೇವತೆಗಳು ಪುನಃ ಶ್ವೇತದ್ವೀಪಕ್ಕೆ ಹೋದರು ಅಂತ ಕತೆ ಬಂದಿತ್ತು. ಇಲ್ಲೂ ಕೂಡ ಪುನಃ ಶ್ವೇತದ್ವೀಪಕ್ಕೆ ಹೋದರು ಅಂತ ಮೊನ್ನೆ ಕತೆ ಕೇಳಿದಾಗ ಒಬ್ಬ ಜಿಜ್ಞಾಸುಗಳು ಪ್ರಶ್ನೆ ಮಾಡಿದರು. ಏನಂದರೆ, ಶ್ವೇತದ್ವೀಪಕ್ಕೆ ಮುಕ್ತರು ಮಾತ್ರ ಹೋಗ್ಲಿಕ್ಕೆ ಸಾಧ್ಯ, ಹಾಗಾಗಿ ಅಮುಕ್ತರಾಗಿರ್ತಕ್ಕಂಥ ದೇವತೆಗಳು ಹೇಗೆ ಹೋದರು ಅಂತ ಪ್ರಶ್ನೆ ಬಂದಿತ್ತು. ಅದಕ್ಕೆ ಕ್ಷೀರಸಾಗರ ಮಥನ ಮಾಡಬೇಕಾದ್ರೆ ಅಲ್ಲಿ ಹೋಗಿ ಕ್ಷೀರಸಾಗರವನ್ನು ಮಥನ ಮಾಡಿದ್ರಲ್ವ, ಆ ಕ್ಷೀರಸಾಗರ ಶ್ವೇತದ್ವೀಪ ಎಲ್ಲ ಅಲ್ಲೇ ಇರೋದು. ಶ್ವೇತದ್ವೀಪಕ್ಕೆ ಹೋಗ್ಲಿಕ್ಕಾಗಲ್ಲ ಅಂದಮೇಲೆ ಕ್ಷೀರಸಾಗರಕ್ಕೂ ಕೂಡ ಹೋಗ್ಲಿಕ್ಕೆ ಆಗೋದಿಲ್ಲ, ಹೇಗೆ ಅಂತ ಪ್ರಶ್ನೆ ಮಾಡಿದರು. ಅದಕ್ಕೆ ಇಷ್ಟೇ ಉತ್ತರ, ಹೇಗೆ ನಮ್ಮ ಭೂಮಿಯ ಸುತ್ತಲೂ ಲವಣ ಸಮುದ್ರ ಇದೆಯೋ ಹೀಗೆ ಒಂದು ಸಮುದ್ರ ಆದಮೇಲೆ ಮತ್ತೊಂದು ಖಂಡ, ಹಾಗೆ ಮತ್ತೊಂದು ಸಮುದ್ರ ಅಂಥೇಳಿ ಸಪ್ತ ಸಾಗರಗಳು, ಸಪ್ತ ಖಂಡಗಳು, ಸಪ್ತ ದ್ವೀಪಗಳು ನಮ್ಮಲ್ಲಿ ಇದೆಯಲ್ಲ, ಅದರಲ್ಲೇ ಒಂದಾಗಿರ್ತಕ್ಕಂಥದ್ದು ಕ್ಷೀರ ಸಮುದ್ರ. ಆದ್ದರಿಂದ ಆ ಕ್ಷೀರ ಸಮುದ್ರಕ್ಕೆ ಯಾರು ಬೇಕಾದ್ರೂ ಕೂಡ ಹೋಗ್ಬೋದು. ಮನುಷ್ಯರಿಗೆ ಹೋಗ್ಲಿಕ್ಕಾಗೋದಿಲ್ಲ ಅಂತ ಹೊರತು ದೇವತೆಗಳಿಗೆ ದೈತ್ಯಗಳಿಗೆ ವಿಶಿಷ್ಟ ಶಕ್ತಿ ಇರತಕ್ಕಂಥದ್ರಿಂದ ಅವರಲ್ಲಿ ಹೋಗ್ಬೋದು. ಆದರೆ ಶ್ವೇತದ್ವೀಪ ಅನ್ನೋದು ಆ ಕ್ಷೀರಸಾಗರ ಮಧ್ಯದಲ್ಲಿ ಇರತಕ್ಕಂಥ ಒಂದು ಉನ್ನತವಾದ ಸ್ಥಳ. ಅಂದರೆ ಹೇಗೆ ಸಮುದ್ರದ ಮಧ್ಯದಲ್ಲಿ ದೀಪಸ್ತಂಭ ಅಂತ ಇರ್ತದೋ ಹಾಗೆ ಇರತಕ್ಕಂಥ ಸ್ಥಳ ಕ್ಷೀರ ಸಮುದ್ರದ ಮಧ್ಯದಲ್ಲಿ ಇರತಕ್ಕಂಥ ಎತ್ತರದಲ್ಲಿ ಕಂಬದ ಮೇಲೆ ಇರತಕ್ಕಂಥ ಸ್ಥಳ ಅನ್ನೋದು ಶ್ವೇತದ್ವೀಪ. ಆದ್ದರಿಂದ ಅಲ್ಲೂ ಕೂಡ ಎರಡು ವಿಭಾಗ ಇದೆ, ಮುಕ್ತ ಸ್ಥಾನ, ಅಮುಕ್ತ ಸ್ಥಾನ ಅಂಥೇಳಿ. ಅಮುಕ್ತ ಸ್ಥಾನದವರೆಗೂ ಬೇರೆ ದೇವತೆಗಳು ದಾನವರು ಎಲ್ಲರೂ ಕೂಡ ಹೋಗ್ಬೋದು, ಆದರೆ ಮುಕ್ತ ಸ್ಥಾನಕ್ಕೆ ಅಲ್ಲೂ ಕೂಡ ಹೋಗಲಿಕ್ಕೆ ಆಗೋದಿಲ್ಲ. ಹೀಗೆ ಕ್ಷೀರ ಸಮುದ್ರವೇ ಶ್ವೇತದ್ವೀಪ ಅಲ್ಲ, ಕ್ಷೀರ ಸಮುದ್ರದ ಒಂದು ಭಾಗದಲ್ಲಿ ಶ್ವೇತದ್ವೀಪ ಇರೋದಾದ್ರಿಂದ ಅಲ್ಲಿ ದೇವದೈತ್ಯರುಗಳು ಹೋಗಿ ಒಂದು ಸಮುದ್ರ ಮಥನ ಮಾಡೋದಾಗಲಿ ಅಥವಾ ಕೃಷ್ಣಾವತಾರಕ್ಕೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೋಸ್ಕರ ಪುನಃ ಈಗ ದೇವತೆಗಳು ಹೋಗ್ತಕ್ಕಂಥದ್ದಾಗಲಿ ಇದು ಯುಕ್ತವಾಗ್ತದೆ. ಹೀಗಾಗಿ ಅಲ್ಲಿ ದೇವತೆಗಳು ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ, ನೀನು ಹಿಂದೆ ದೈತ್ಯರ ಯುದ್ಧ ನಡೀತು, ಆ ಪ್ರಸಂಗದಲ್ಲಿ ನಾವು ಪ್ರಾರ್ಥನೆ ಮಾಡಿದ್ವಿ, ದೈತ್ಯರ ಉಪಟಳ ಜಾಸ್ತಿ ಆಗಿದೆ, ಆದ್ದರಿಂದ ನಮ್ಮನ್ನು ರಕ್ಷಣೆ ಮಾಡು ಅಂತ ಹೇಳಿದಾಗ ನೀನು ಮತ್ತು ವಾಯುದೇವರು ಇವರೆಲ್ಲ ಬಂದು ಕಾಲನೇಮಿ, ವಿಪ್ರಚಿತ್ತಿ ಮುಂತಾದ ಮಹಾದೈತ್ಯರು ಅವರು ದೊಡ್ಡ ಎಷ್ಟು ಅಂತಂದರೆ ಮಹೋಗಗಳಷ್ಟು, ನೂರಾರು ಮಹೋಗಗಳಷ್ಟು ಸೈನ್ಯವನ್ನು ತಂದಿದ್ರು ಅಂತ. ಅಂದರೆ ನಮ್ಮ ಇವತ್ತಿನ ಲೆಕ್ಕದಲ್ಲಿ ಹೇಳಲಿಕ್ಕೆ ಬರಲ್ಲ, ಸುಮ್ಮನೆ ಹೇಳ್ಬೋದು ಅಂದರೆ ಸಾವಿರಾರು ಕೋಟಿ ಅಂತ ಹೇಳ್ಬೋದು. ಅಷ್ಟು ಸಂಖ್ಯಾಕವಾದಂತಹ ಸೈನ್ಯವನ್ನು ತಗೊಂಡು ದೇವತೆಗಳ ಮೇಲೆ ಆಕ್ರಮಣ ಮಾಡಿದಾಗ ನೀನು ಮತ್ತು ವಿಶೇಷವಾಗಿ ವಾಯುದೇವರು ಕೂಡ ಅಲ್ಲಿ ಬಂದು ಅವರ ಸಂಹಾರವನ್ನೆಲ್ಲ ಮಾಡಿದ್ರಿ. ಅಂದರೆ ಇಡೀ ಕೋಟಿ ಸೈನ್ಯವನ್ನು 4 ಭಾಗ ಅಂತ ಮಾಡಿದರೆ ಅದರಲ್ಲಿ 3 ಭಾಗದಷ್ಟು ನೀನು ಸಂಹಾರ ಮಾಡಿದ್ದಿ, ಇನ್ನು 1 ಭಾಗದಷ್ಟು ವಾಯುದೇವರು ಸಂಹಾರ ಮಾಡಿದರು. ಹೀಗೆ ಅಲ್ಲೆಲ್ಲ ತಮ್ಮ ಶಕ್ತಿ ನಡೆದೇ ಇರತಕ್ಕಂತಹ ಶಂಬರಾಸುರ ಆಗಲಿ, ವಿಪ್ರಚಿತ್ತಿ, ಕಾಲನೇಮಿ ಮುಂತಾದ ದೈತ್ಯರು ಈಗ ಅವರು ರಾಜರಾಗಿ ಹುಟ್ಟಿದ್ದಾರೆ. ಅಲ್ಲಿ ನಿಮ್ಮಿಂದ ಹತರಾಗಿರ್ತಕ್ಕಂತಹ ದೈತ್ಯರು ಈಗ ರಾಜರಾಗಿ ಹುಟ್ಟಿದ್ದಾರೆ. ಅವರ ಉಪಟಳ ತುಂಬ ಜಾಸ್ತಿ ಆಗಿದೆ ಲೋಕದಲ್ಲಿ, ಆಯಿತಾ. ಮತ್ತು ಇನ್ನೊಂದು ಏನು ಇದಾಗಿದೆ ಅಂತಂದರೆ, ಅವರು ಉಪಟಳ ಜಾಸ್ತಿ ಆಗಿದೆ, ಆ ಕಾರಣದಿಂದ ನಿನ್ನ ಪ್ರಾರ್ಥನೆ ಮಾಡ್ತೀವಿ. ಮಾತ್ರವಲ್ಲ, ಅವರು ಹೀಗೆ ಇದ್ದರೆ ಮತ್ತೊಂದು ಸಮಸ್ಯೆನೂ ಕೂಡ ಬರ್ತದೆ ಅಂತ ಬ್ರಹ್ಮದೇವರು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನು ಅಂತಂದರೆ, ಯಾವತ್ತೂ ದೈತ್ಯರ ಸ್ವಭಾವ ಅದು ತುಂಬ ಕೆಟ್ಟದ್ದೇ.
ಅವರು ಇವತ್ತು ಏನೋ ಮೇಲ್ನೋಟದಲ್ಲಿ ಅವರು ಒಳ್ಳೆಯವರಾಗಿ ಕಾಣಿಸ್ತಾ ಇದ್ದಾರೆ. ಯಾಕೆ ಅವರಾದರೂ ಇವಾಗ ಒಳ್ಳೆಯವರಾಗಿದ್ದಾರೆ ಅಂದರೆ ಅವರೆಲ್ಲ ಹುಟ್ಟಿರ್ತಕ್ಕಂಥದ್ದು ದೊಡ್ಡ ದೊಡ್ಡ ವಂಶದಲ್ಲಿ, ರಾಜರ ವಂಶದಲ್ಲಿ ಹುಟ್ಟಿದ್ದಾರೆ. ಸಹಜವಾಗಿ ಆ ರಾಜರೆಲ್ಲರೂ ಕೂಡ ವಿಷ್ಣು ಭಕ್ತರಾಗಿದ್ದರು, ಅವರ ಪುರೋಹಿತರುಗಳು ಕೂಡ ವಿಷ್ಣು ಭಕ್ತರಾಗಿದ್ದರು. ಅವರ ಮನೆಯಲ್ಲೆಲ್ಲ ಪಾಠ ಪ್ರವಚನಗಳಾಗಲಿ ಅಥವಾ ಪುರಾಣ ಪ್ರವಚನಗಳಾಗಲಿ ಚೆನ್ನಾಗಿ ನಡೀತಾ ಇತ್ತು. ಹೀಗಾಗಿ ಸಣ್ಣ ವಯಸ್ಸಿನಲ್ಲಿ ಅವರು ಅದನ್ನೆಲ್ಲ ಕೇಳ್ತಾ ಇದ್ರು. ಆದ್ದರಿಂದ ಸ್ವಲ್ಪ ಧರ್ಮ ಬುದ್ಧಿಯು ಕೂಡ ದೈತ್ಯರಾಗಿದ್ದರು, ಸ್ವಭಾವತಃ ದೈತ್ಯರಾಗಿದ್ದರೂ ಕೂಡ ಹೇಗೆ ನಾವು ಸಾಮಾನ್ಯ ಸಜ್ಜನರು ಸ್ವಭಾವತಃ ಒಳ್ಳೆಯವರಾಗಿದ್ದರೂ ಕೂಡ ದುಷ್ಟರ ಸಂಘದಲ್ಲಿ ಸೇರಿದಾಗ ಕೆಟ್ಟ ಬುದ್ಧಿ ಬರುತ್ತೋ, ಹಾಗೆ ದೈತ್ಯರು ಕೂಡ ಸಜ್ಜನರ ಸಂಘದಲ್ಲಿ ಸೇರಿದಾಗ ಅವ್ರಿಗೂ ಸ್ವಲ್ಪ ತಾತ್ಕಾಲಿಕವಾಗಿ ಒಳ್ಳೆ ಬುದ್ಧಿ ಬರುತ್ತಂತೆ. ಹಾಗಾಗಿ ಆ ದೈತ್ಯರಿಗೆ ಅವರಿಗೆ ಈಗ ಸ್ವಲ್ಪ ಭಗವಂತನಲ್ಲಿ ಭಕ್ತಿ ಬಂದಿದೆ. ಮಾತ್ರವಲ್ಲ, ಅವ್ರು ಮಾಡ್ತಕ್ಕಂಥ ಕ್ರಮದಲ್ಲೂ ಕೂಡ ರಾಜರು ಅದನ್ನು ತಮ್ಮ ವ್ಯಾಖ್ಯಾನದಲ್ಲಿ ಅವರಿಗೆ ಒಳ್ಳೆ ಬುದ್ಧಿ ಬಂದಿದೆ, ಅವರು ಒಳ್ಳೆ ಕೆಲಸ ಮಾಡ್ತಾರೆ ಹೇಗೆ ಅದನ್ನು ಬಿಡಿಸಿ ಹೇಳಿದ್ದಾರೆ. ಹೇಗೆ ಅಂತಂದರೆ, ವಂಶೋಚಿತ ಪುರೋಹಿತಾ ವಂಶಾನುಸಾರೇಣ ಮಂತ್ರಂ ಪಾಠಯಂತಿ ತದಾ ವಿಷ್ಣುಪ್ರೇರಣೆಯ ವಿಷ್ಣುಪ್ರೀತ್ಯರ್ಥಂ ಇತ್ಯೇವ ಸರ್ವಕರ್ಮಾಣ್ಯ ಆರಭಂತೆ ಅಂತೆ ನಾರಾಯಣಾಯೇತಿ ಸಮರ್ಪಯೇತ್ತತ್ ಇತಿ ವಚನಾತ್ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ ಇತಿ ಮಂತ್ರಬಲಾಚ್ಚ ಕೃಷ್ಣೇ ಸಮರ್ಪಣಂ ಕುರ್ವಂತಿ. ಅಮುಕ ಕರ್ಮಾಹಂ ಅಹಂ ವೋ ಅಭಿವಾದಯೇ ಇತಿ ಹರಿಂ ಗುರುಂಚ ನಮಸ್ಕುರ್ವತೆ. ದೇವರ್ಷಿ ಪಿತ್ರಾದೀನಾಂ ತರ್ಪಣಂಚ ಕುರ್ವಂತಿ. ಅತಃ ಸಂಸರ್ಗೋಪಾದಿನ ಧರ್ಮೇ ಮತಿರಪಿ ಜಾಯತೆ. ಅವರು ಪುರೋಹಿತರು ಮಾಡಿಸ್ತಕ್ಕಂತಹ ಮಂತ್ರದಲ್ಲಿ ಸಂಕಲ್ಪದೆಲ್ಲ ವಿಷ್ಣು ಪ್ರೇರಣೆ ವಿಷ್ಣು ವಿತ್ಯರ್ಥಂ ಕರಿಷ್ಯೆ, ಆಮೇಲೆ ಕೊನೆಗೆ ಎಲ್ಲವೂ ಕರ್ಮಗಳು ಕೂಡ ಶ್ರೀ ಕೃಷ್ಣಾರ್ಪಣ ವಸ್ತು ಅಂತ ಕೃಷ್ಣಾರ್ಪಣೆ ಬಿಡ್ತಾ ಇದ್ದಾರೆ. ಮತ್ತು ಅವ್ರು ಹೇಳಿದಾಗೆ ಗೋತ್ರ ಪ್ರವರ್ಣ ಉಚ್ಚಾರಣೆ ಮಾಡಿ ಭಗವಂತನಿಗೆ ವಾಯುದೇವರಿಗೆಲ್ಲ ನಮಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಅವರ ಅನಿಚ್ಛೆಯ ಅಪಿ ಅವರು ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರಿಗೆ ಸ್ವಲ್ಪ ಧರ್ಮವು ಬೆಳೀತಾ ಇದೆ. ಯಾವತ್ತೂ ಕೂಡ ನಾ ದೇವತೋಷಣ ಮೃತ, ಭಗವಂತನ ತೋಷಣೆ ಮಾಡ್ತಕ್ಕಂಥದ್ದು ಯಾವತ್ತೂ ವ್ಯರ್ಥ ಆಗೋದಿಲ್ಲ. ಆದ್ದರಿಂದ ಇಲ್ಲಿ ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥಂ ಅಂತ ಸಂಕಲ್ಪ ಮಾಡಿದ್ದಾರೆ, ಕೃಷ್ಣಾರ್ಪಣ ಮಾಡಿದ್ದಾರೆ ಮತ್ತು ನಮಸ್ಕಾರಾದಿಗಳನ್ನೆಲ್ಲ ಮಾಡಿದ್ದಾರೆ. ಆದ್ದರಿಂದ ಅವರಿಗೆ ಸ್ವಲ್ಪ ಧರ್ಮಗಳು ಬರ್ತಾ ಇದೆ, ಆ ಧರ್ಮ ವೃದ್ಧಿ ಆಗ್ತಾ ಇದೆ. ಆಯಿತಾ? ಆ ಧರ್ಮ ವೃದ್ಧಿ ಅನ್ನೋದು ಅವ್ರಿಗೆ ಆಗಬಾರ್ದು. ಯಾಕೆಂದರೆ ಅವರಿಗೆ ತಾತ್ಕಾಲಿಕವಾಗಿ ಭಕ್ತಿ ಮಾಡಿ ಧರ್ಮ ವೃದ್ಧಿ ಮಾಡಿದರೂ ಕೂಡ ಕೊನೆಯಲ್ಲಿ ಅವರು ದುಷ್ಟರೇ. ಆದ್ದರಿಂದ ಸಜ್ಜನರಿಗೆ ಉಪದ್ರವನೆ ಕೊಡ್ತಕ್ಕಂಥವ್ರು. ನಿನ್ನ ನಿಯಮ ಏನಿದೆ, ನಿನ್ನ ನಿಯಮ ಯಾವತ್ತೂ ಕೂಡ ಸತ್ಕರ್ಮಕ್ಕೆ ಆಗಲಿ ಪುಣ್ಯಕ್ಕಾಗಲಿ ಆದರೆ ಅದು ವ್ಯರ್ಥ ಆಗೋದಿಲ್ಲ. ಸತ್ಕರ್ಮವಾಗಲಿ ಪುಣ್ಯವಾಗಲಿ ಅದರಿಂದ ಸದ್ಗತಿಯೇ ಆಗ್ತದೆ ಅಂತ ನಿನ್ನ ನಿಯಮ ಇದೆ. ಮತ್ತು ವೇದ ಏನು ಹೇಳ್ತಾ ಇದೆ, ಅದು ದುಷ್ಟರನ್ನು ಯಾವತ್ತೂ ಕೂಡ ಭಗವಂತ ಮೇಲ್ ತರೋದಿಲ್ಲ, ಅವರನ್ನು ದಂಡಿಸ್ತಾನೆ, ಸಜ್ಜನರನ್ನು ಉದ್ಧಾರ ಮಾಡ್ತಾನೆ ಅಂತ ವೇದಗಳು ಹೇಳ್ತಾ ಇದೆ. ಒಂದು ವೇಳೆ ದೈತ್ಯರು ಎಲ್ಲ ಒಳ್ಳೆ ಕೆಲಸಗಳನ್ನು ಮಾಡಿ ಅವರೇನಾದರೂ ಸದ್ಗತಿ ಪಡೆದು ಬಿಟ್ಟರೆ, ಪಡೀಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಈ ರೀತಿ ಮಾಡೋದಕ್ಕೆ ಹಾಗೆ ಬಿಟ್ಟರೆ ಸದ್ಗತಿ ಪಡೀಲಿಕ್ಕೆ ಅವಕಾಶ ಇದೆ. ಪಡೆದು ಬಿಟ್ಟರೆ ವೇದವಾಣಿ ಅನ್ನೋದು ಅಸತ್ಯ ಆಗೋಗ್ತದೆ. ಹಾಗಾಗಿ ಭಗವಂತನೇ ಆಜ್ಞೆ ಮಾಡಿರ್ತಕ್ಕಂಥ ವೇದವಾಣಿ ಅನ್ನೋದು ಅಸತ್ಯ ಆಗಬಾರ್ದು ಅಂತ ಅಂದರೆ, ಮತ್ತು ಸಜ್ಜನರಿಗೆ ಮುಂದೆಯೂ ಕೂಡ ಉಪದ್ರವ ಆಗಬಾರ್ದು ಅಂತಾದರೆ ಅವರನ್ನು ಈಗಲೇ ಧರ್ಮ ಮಾರ್ಗದಿಂದ ನಾವು ಭ್ರಷ್ಟರನ್ನಾಗಿ ಮಾಡಬೇಕಾಗ್ತದೆ. ಅವರು ಧರ್ಮ ಮಾರ್ಗದಿಂದ ಭ್ರಷ್ಟರಾದರೆ ನಮಗೆ ಕಲ್ಯಾಣವಾಗ್ತದೆ. ಹಾಗಾಗಿ ಸ್ವಾಮಿ, ನೀನು ಅವತಾರ ಮಾಡಿ ಅವರನ್ನು ಧರ್ಮ ಮಾರ್ಗದಿಂದ ಚ್ಯುತರನ್ನಾಗಿ ಮಾಡಿ ಮತ್ತು ಅವರು ಕೊಡ್ತಕ್ಕಂಥ ಉಪದ್ರವವನ್ನು ಕೂಡ ನೀನು ಇಲ್ಲದಂತೆ ಮಾಡಿ ನಮ್ಮನ್ನು ರಕ್ಷಣೆ ಮಾಡು ಅಂಥೇಳಿ ಸಕಲ ದೇವತೆಗಳು, ಬ್ರಹ್ಮದೇವರು, ರುದ್ರದೇವರು ಪುರಸ್ಸರವಾಗಿ ಅಲ್ಲಿ ಹೋಗಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೋತಾರೆ. ಈ ರೀತಿ ಅನೇಕ ವಿಧವಾಗಿ ಭಗವಂತನ ಪ್ರಾರ್ಥನೆ ಮಾಡಿದಾಗ ಭಗವಂತ ಬ್ರಹ್ಮದೇವರಿಗೆ ಹೇಳ್ತಾನೆ, ಆಯಿತು, ನೀವು ಹೇಳಿದಾಗೆ ನಿಮ್ಮ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡ್ತೇನೆ. ನಾನು ವಾಸ್ತುವಿಗೆ ಸ್ವತಂತ್ರ, ಯಾರ ವಶನೂ ಕೂಡ ಅಲ್ಲ. ಆದರೆ ನೀವು ಒಂದು ಈ ಥರ ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ನನ್ನ ಭಕ್ತಿವಶ, ಆದ್ದರಿಂದ ನೀವು ಹೇಳ್ದಂಗೆ ಮಾಡ್ತೇನೆ ಅಂಥೇಳಿ ಬ್ರಹ್ಮದೇವರನ್ನ ಕುರಿತು ಹೇಳ್ತಾನೆ. ನಾನು ಅವತಾರ ಮಾಡಬೇಕು ಅಂತ ಕೇಳಿದ್ರಿ, ಎಲ್ಲಿ ಯಾರಲ್ಲಿ ಅವತಾರ ಮಾಡಬೇಕು ಅಂತ ಈ ಸಲ ಹಿಂದಿನ ಪ್ರಸಂಗದಲ್ಲಿ ಆದರೆ ತಾನೇ ಭಗವಂತ ಇಂಥ ಸ್ಥಳದಲ್ಲಿ ಅವತಾರ ಮಾಡಬೇಕು ಅಂತ ಇಚ್ಛೆಪಟ್ಟಿದ್ದ. ಇವಾಗ ಬ್ರಹ್ಮದೇವರಿಗೆ ಹೇಳ್ತಾನೆ, ನೀನು ಯಾರಲ್ಲಿ ಅವತಾರ ಮಾಡು ಅಂತ ಹೇಳ್ತೀಯೋ ನಾನು ಮಾಡ್ತೀನಿ. ನಾನು ವಾಸ್ತುವಿಗೆ ನೀನು ಕೇಳಬೇಕು ಅಂತ ಅವಶ್ಯಕತೆ ಇಲ್ಲ, ಆದರೂ ನಾನು ಭಕ್ತಿಗೆ ಮೆಚ್ಚುತ್ತೇನೆ. ಆದ್ದರಿಂದ ಭಕ್ತ ಪರಾಧೀನ, ನಿನ್ನ ಮಾತು ಕೇಳ್ತೇನೆ, ಯಾರಲ್ಲಿ ಅವತಾರ ಮಾಡಬೇಕು ಅಂತ. ಆವಾಗ ಬ್ರಹ್ಮದೇವರು ಹೇಳ್ತಾರೆ, ಸ್ವಾಮಿ, ತುಂಬ ಪರಮಾನುಗ್ರಹ ಮಾಡಿದ್ದಿ, ನಾನು ಒಂದಿಬ್ಬರಿಗೆ ವರ ಕೊಟ್ಟಿದ್ದೇನೆ, ಆ ವರ ಕೊಟ್ಟಿರ್ತಕ್ಕಂತಹ ವ್ಯಕ್ತಿಗಳಲ್ಲೇ ನೀನು ಅವತಾರ ಮಾಡು ಅಂತ ಹೇಳ್ತಾನೆ. ಏನದು ವರ ಅಂದರೆ, ಹಿಂದೆ ಕಶ್ಯಪರಿಗೆ ನನ್ನಿಂದ ಒಂದು ಶಾಪ ಬಂದಿದೆ. ಏನದು ಅಂತಂದರೆ, ವರುಣನಿಗೆ ಬ್ರಹ್ಮದೇವರು ಒಂದಿಷ್ಟು ಅಮೃತ ತುಲ್ಯವಾದಂತಹ ಹಾಲು ಕೊಡ್ತಕ್ಕಂತಹ ಗೋವುಗಳನ್ನು ಕೊಟ್ಟಿರ್ತಾರೆ. ಅದು ಅವನು ಯಜ್ಞಕ್ಕೆ ಬಳಸ್ಕೊಳ್ಳಿ ಅಂತ. ಆ ವರುಣನ ತಂದೆಯೇ ಕಶ್ಯಪ ಋಷಿ.
ಹಾಗಾಗಿ ಒಂದ್ಸಲಿ ಯಜ್ಞಕ್ಕೋಸ್ಕರ ಹಸುವನ್ನು ಬೇಕು ಅಂತ ತಗೊಂಡು ತನ್ನ ಮಗಂದಲ್ವಾ ಅಂಥೇಳಿ ಇಸ್ಕೊಂಡು ಬಂದು ಮನೇಲಿ ಇಟ್ಕೊಂಡಿರ್ತಾನೆ. ಮನೇಲಿ ಇಟ್ಕೊಂಡಾಗ ಆ ಯಜ್ಞ ಏನೋ ಮುಗೀತದೆ. ಆ ಹಾಲಿಂದ, ಆ ಮೊಸರು, ಆ ಗೋಮಯ ಇತ್ಯಾದಿಗಳಿಂದ ಯಜ್ಞವನ್ನು ಸಾಂಗವಾಗಿ ನಡೆಸ್ತಾರೆ. ಆದರೆ ಆ ಕಶ್ಯಪರ ಪತ್ನಿಯರಿಗೆ ಆ ಗೋವಿನ ಮೇಲೆ, ಆ ಹಾಲಿನ ಮೇಲೆ ಮೋಹ ಬರ್ತದೆ. ಮೋಹ ಬಂದಾಗ ಈ ಹಸುವನ್ನು ವಾಪಸ್ ಮಾಡೋದು ಬೇಡ, ಇಟ್ಕೊಂಡ್ಬಿಡೋಣ ಅಂತ ವಿಚಾರ ಮಾಡಿದಾಗ ಕಶ್ಯಪರಿಗೂ ಆಯಿತು ಅಂತೇಳಿ ಇಟ್ಕೊಂಡ್ಬಿಡ್ತಾರೆ. ವರ್ಣ ಬಂದು ಕೇಳ್ತಾನೆ, ನನ್ನ ಹಸು ನನಗೆ ಬೇಕು ಅಂತ. ನಾನು ನಿಮ್ಮ ತಂದೆ ಇದ್ದೀನಿ, ನನ್ನ ಹತ್ರ ನೀನು ಕೇಳೋದು, ನಿನ್ನ ಹಸು ಬೇರೆ ಅಲ್ಲ, ನನ್ನ ಹಸು ಬೇರೆ ಅಲ್ಲ, ನನ್ನ ಮನೇಲೇ ಇರಲಿ ಅಂಥೇಳಿ ಕಶ್ಯಪರು ಹೇಳಿದಾಗ ವರುಣನಿಗೆ ಇದು ತಂದೆ ಆಗಿದ್ದರೂ ಕೂಡ ಅವರು ಮಾತಿಗೆ ತಪ್ಪಿದ್ದಾರೆ, ಆದ್ದರಿಂದ ಅವರು ಶಿಕ್ಷಾರ್ಹ ಆಗ್ತಾರೆ ಅಂತ ಅಂದ್ಕೊಂಡು, ತಂದೆಗಿಂತ ಉತ್ತಮರಾದವರು ಯಾರು? ಬ್ರಹ್ಮದೇವರು. ಬ್ರಹ್ಮದೇವರೇ ಹಸು ಕೊಟ್ಟಿದ್ದು. ಆದ್ದರಿಂದ ಬ್ರಹ್ಮದೇವರ ಹತ್ರ ಹೋಗಿ ಹೇಳ್ತಾರೆ, ಸ್ವಾಮಿ ನೀವು ನನಗೆ ಹಸುವನ್ನು ಕೊಟ್ಟಿದ್ರಿ, ನಮ್ಮ ತಂದೆ ಈ ರೀತಿ ಮಾಡಿದ್ದಾರೆ, ನೀವೇ ಅದಕ್ಕೆ ನ್ಯಾಯವನ್ನು ಒದಗಿಸಬೇಕು ಅಂತ. ಆವಾಗ ಬ್ರಹ್ಮದೇವರು ಹೇಳ್ತಾರೆ, ಇದು ತಪ್ಪಿದು, ಗೋವನ್ನು ಇಟ್ಟುಕೊಂಡು ಅದರ ಮೇಲೆ ಲೋಭದಿಂದ ಈ ರೀತಿ ಮನುಷ್ಯರಂತ ವರ್ತಿಸಿದ್ರಿಂದ ನೀನು ಗೋಪಾಲಕನಾಗಿ ಹುಟ್ಟು ಅಂಥೇಳಿ ನಾನು ಅವರಿಗೆ ಶಾಪವನ್ನು ಕೊಟ್ಟಿದ್ದೇನೆ. ಆ ಕಶ್ಯಪ ಮತ್ತು ಅದಿತಿ ಅವರು ಕೂಡ ಮತ್ತೊಂದು ಸಂದರ್ಭದಲ್ಲಿ ಭಗವಂತನೇ ನನ್ನ ಮಗನಾಗಿ ಹುಟ್ಟಬೇಕು ಅಂತ ಅವರು ತಪಸ್ಸನ್ನು ಕೂಡ ಮಾಡಿದ್ದಾರೆ. ಆದ್ದರಿಂದ ಅವರಲ್ಲಿ ನೀನು ಮಗನಾಗಿ ಹುಟ್ಟಬೇಕು. ಮತ್ತು ದ್ರೋಣನಾಮಕ ವಸು ಮತ್ತು ಪತ್ನಿ ಅವರು ಕೂಡ ನಾನು ಕೃಷ್ಣನಿಗೆ ನಾನು ನಾರಾಯಣನಿಗೆ ತಂದೆ ಆಗಬೇಕು ಅಂತ ಕುರಿತು ಅವರು ಕೂಡ ನಾನು ತಪಸ್ಸು ಮಾಡಿದ್ದಾರೆ. ಹೀಗಾಗಿ ನೀನು ಇವರ ಮಕ್ಕಳಾಗಿ ಹುಟ್ಟಿ ಅವರ ಮಗನಾಗೂ ಕೂಡ ಹಾಗೂ ಅಂಥೇಳಿ ಬ್ರಹ್ಮದೇವರು ನಾರಾಯಣನ ಹತ್ರ ಈ ರೀತಿ ನಿನ್ನ ಅವತಾರ ಆಗಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಭಗವಂತ ಆಯಿತು ತಥಾಸ್ತು, ನೀನು ಹೇಳಿದಾಗೆ ನಾನು ಆ ವಂಶದಲ್ಲಿ ಅವತಾರ ಮಾಡ್ತೇನೆ, ಬೇರೆ ದೇವತೆಗಳು ನೀವು ಕೂಡ ಅವತಾರ ಮಾಡಿ ಅಂತ ಹೇಳ್ತಾನೆ. ಹೀಗೆ ಆ ಕೃಷ್ಣಾವತಾರ ಸಮಯದಲ್ಲಿ ಇರತಕ್ಕಂಥ ರಾಜರುಗಳಲ್ಲಿ ಯಾರ್ಯಾರು ಪಾಂಡವರಿಗೆ ಹತ್ತಿರವಾಗಿ ಒಳ್ಳೆ ಕೆಲಸಗಳನ್ನು ಮಾಡ್ತಾಯಿದ್ರು ಅವರೆಲ್ಲರೂ ಕೂಡ ದೇವಾಂಶ ಸಂಭೂತರಾಗಿ ಇದ್ದಂಥ ರಾಜರುಗಳು. ಯಾರು ವಿಷ್ಣುವನ್ನು ದ್ವೇಷ ಮಾಡಿಕೊಂಡು ವಾಸ ಮಾಡ್ತಾಯಿದ್ರು ಅಂಥ ರಾಜರುಗಳೆಲ್ಲವೂ ಕೂಡ ದೈತ್ಯರಾಂಶದಿಂದ ಬಂದಿರತಕ್ಕಂಥ ರಾಜರು ಅಂತ ಅಲ್ಲಿ ಹೇಳಿದ್ದಾರೆ. ಅಂತಹ ಒಂದು ಪ್ರಸಂಗದಲ್ಲಿ ಭಗವಂತನ ಅವತಾರ ಆಗಬೇಕಾದ್ರೆ ಮೂಲ ಏನಾಯಿತು ಅಂತ ಕಥೆಯನ್ನು ಆಚಾರ್ಯ ನಿರೂಪಣೆ ಮಾಡ್ತಾಯಿದ್ದ. ಅದರಲ್ಲಿ ಈ ಕಶ್ಯಪ ಮತ್ತು ಅದಿತಿ ಇವರೇ ಮುಂದೆ ವಸುದೇವ ಮತ್ತು ದೇವಕಿಯಾಗಿ ಹುಟ್ಟಿರ್ತಾರೆ. ಹಾಗಾಗಿ ಆ ವಸುದೇವನ ವಿವಾಹ ಮಹೋತ್ಸವ ನಡಿಬೇಕಾದರೆ ಅವರ ಸಂಬಂಧಿಯೇ ಕಂಸ. ಆದ್ದರಿಂದ ಒಂದು ರೀತಿ ಅವನಿಗೆ ಸೋದರತ್ತೆಯ ರೀತಿಯೂ ಆಗಬೇಕು, ತಂಗಿಯೂ ಆಗಬೇಕು ಕಂಸನಿಗೆ, ಯಾರು ಈ ದೇವಕಿ. ಹಾಗಾಗಿ ವಿಶೇಷವಾಗಿ ಆ ಮದುವೆ ಸಂದರ್ಭದಲ್ಲಿ ಭಾಗವಹಿಸಿ ವಿಜೃಂಭಣೆಯಿಂದ ಆ ಮದುವೆ ಒಂದು ಏನಂತಾರಲ್ಲ ಯಾತ್ರೆ, ಆ ಮೆರವಣಿಗೆಯನ್ನು ನಡೆಸ್ಕೊಡ್ತಾ ಇರ್ತಾನೆ ಕಂಸ. ಆವಾಗ ಈ ಕಂಸನು ಕೂಡ ಮಹಾದುಷ್ಟ ದೈತ್ಯ, ಅವನು ಕಾಲನೇಮಿಯೇ ಅವನು. ಹಾಗಾಗಿ ಅವನಿಗೂ ಶಿಕ್ಷೆ ಆಗಬೇಕು, ಆ ಶಿಕ್ಷೆಯನ್ನು ಭಗವಂತ ಮಾಡಬೇಕು ಅಂತ ದೇವತೆಗಳು ಇಚ್ಛೆಪಟ್ಟಿದ್ದಾರೆ. ಆದರೆ ಲೌಕಿಕವಾಗಿಯೂ ಕೂಡ ಭಗವಂತ ಒಬ್ಬರಿಗೆ ಶಿಕ್ಷೆ ಕೊಡಬೇಕಾದ್ರೆ ಅವರ ತಪ್ಪಿಲ್ಲದೆ ಅವರಿಗೆ ಶಿಕ್ಷೆ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಒಂದು ನಿಯಮ, ಲೋಕದ ನಿಯಮ ಇದೆ. ಯಾರೇ ಒಬ್ಬ ಸಣ್ಣ ವ್ಯಕ್ತಿ ತನ್ನ ದೊಡ್ಡ ವ್ಯಕ್ತಿಯನ್ನು ಶಿಕ್ಷೆ ಮಾಡಬೇಕು ಅಂತಾದರೆ ಏನಾದರೂ ಅಪರಾಧ ಮಾಡಿರಬೇಕು. ಈಗ ಕಂಸ ಕೃಷ್ಣ ಮುಂದೆ ಅವತಾರ ಮಾಡ್ತಾನಲ್ಲ, ಆವಾಗ ಸೋದರ ಮಾವ ಆಗ್ತಾನೆ. ಸೋದರ ಮಾವನಿಗೆ ಅಳಿಯ ಅವನು ಶಿಕ್ಷೆ ಮಾಡಬೇಕು ಅಂತಾದರೆ ಆ ಸೋದರ ಮಾವ ಏನಾದರೂ ತಪ್ಪು ಮಾಡಿರಬೇಕು ಅನ್ನೋ ಒಂದು ಮುಂದಾಲೋಚನೆ ಇಟ್ಕೊಂಡು ವಾಯುದೇವರು ಆ ಸಂದರ್ಭದಲ್ಲಿ ಅಶರೀರವಾಣಿಯನ್ನು ನುಡಿತಾರೆ. ಆ ಮೆರವಣಿಗೆ ಸಂದರ್ಭದಲ್ಲಿ ಕಂಸ ನೀನೇನೋ ಭಾರಿ ಖುಷಿಯಿಂದ ನನ್ನ ತಂಗಿ, ನನ್ನ ಸಂಬಂಧಿ ಅಂತ ಅಂದ್ಕೊಂಡು ಭಾರಿ ವಿಶೇಷವಾಗಿ ಅವರ ಮದುವೆ ಮುತುವರ್ಜಿ ವಹಿಸಿದ್ದಿ, ಎಂಥ ಮೂರ್ಖನಿದ್ದಿ, ನಾಳೆ ಇವಳ ಹೊಟ್ಟೆಲಿ ಹುಡ್ತಕ್ಕಂಥ ಮಗುವೇ ನಿನ್ನನ್ನು ಸಂಹಾರ ಮಾಡುತ್ತೆ ಅಂತ ನಿನ್ನ ಮೃತ್ಯುವನ್ನು ಬರಲಿಕ್ಕೆ ನೀನೇ ಸ್ವಾಗತ ಮಾಡ್ದಂಗಿದೆ ನೀನು ಅಂಥೇಳಿ ಅಶರೀರವಾಣಿ ಆಗುತ್ತೆ. ತಕ್ಷಣ ಕಂಸ ಸ್ವಭಾವತಃ ದುಷ್ಟ ಆದ್ದರಿಂದ ಯಾವಾಗ ಅಮರಾಳಲ್ಲಿ ಹುಡ್ತಕ್ಕಂಥ ಮಗು ನನ್ನನ್ನು ಸಾಯಿಸುತ್ತೆ ಅಂತಂದರೆ ಅವರ ದುರಾಲೋಚನೆ ಎಷ್ಟಿರುತ್ತಂದರೆ ಮುಂದೆ ಹುಟ್ಟಿದ್ರೆ ತಾನೇ ಆ ಮಗುನನ್ನು ಸಾಯಿಸೋದು, ಆದ್ದರಿಂದ ಈಗಲೇ ಇವಳನ್ನು ಸಾಯಿಸಿಬಿಡೋಣ ಅಂಥೇಳಿ ಖಡ್ಗವನ್ನು ತೆಗೆದು ಅವಳನ್ನು ಸಾಯಿಸಲಿಕ್ಕೆ ಹೊರಟುಬಿಡ್ತಾನೆ. ಮಗು ಹುಟ್ಟುತ್ತೆ, ಆ ಮಗುಗೆ ಏನಾದರೂ ಮಾಡಬೇಕು ಅಂತ ಈ ಥರ ವಿಚಾರ ಮಾಡಲಿಲ್ಲ ಅವನು. ಮಗುಗೆ ಮೂಲ ಸ್ಥಾನವಾಗಿರ್ತಕ್ಕಂಥ ತಂಗಿಯನ್ನೇ ಕೊಂದುಬಿಡೋಣ ಅಂತ ಮದುವೆ ಸ್ವಲ್ಪ ಕ್ಷಣದ ಮುಂಚೆ ಆ ತಂಗಿ ನನ್ನವಳು, ನಾ ವಿಶೇಷ ಇದು ಮೆರವಣಿಗೆ ಮಾಡಬೇಕು ಅಂತ ಭಾರಿ ಮಾಡ್ತಾ ಇದ್ದವನು ಯಾವಾಗ ತನಗೆ ತೊಂದರೆ ಆಗುತ್ತಂದರೆ ಆ ತಂಗಿನೇ ಇರೋದು ಬೇಡ ಅಂತ ವಿಚಾರ ಮಾಡಿಬಿಟ್ಟ. ಹೀಗೆ ಮಾಡಿ ಕೊಲ್ಲಿಕ್ಕೆ ಹೋದಾಗ ವಸುದೇವ ಹೇಳ್ತಾನೆ, ಯಾಕೆ ವೃಥಾ ಸ್ತ್ರೀ ಹತ್ಯೆ, ತಂಗಿ ಹತ್ಯೆ ಇವೆಲ್ಲ ಮಾಡ್ತೀವಿ, ನಿನಗೇನು ಭಯ? ಇವಳಿಂದ ಹುಟ್ಟತಕ್ಕಂಥ ಮಗು ನಿನ್ನನ್ನು ಕೊಲ್ಲುತ್ತೆ, 8ನೇ ಮಗು ನಿನ್ನನ್ನು ಕೊಲ್ಲುತ್ತೆ ಅಂತ ಶರೀರವಾಣಿ ಆಗಿತ್ತು. ಹಾಗಾಗಿ 8ನೇ ಮಗು ಯಾಕೆ, ಎಲ್ಲ ಮಗುನೂ ಕೂಡ ನಿನಗೆ ಕೊಟ್ಬಿಡ್ತೇವೆ. ಆವಾಗ ಇವಳು ನಿರಪರಾಧಿ, ಇವಳನ್ನ ಯಾಕೆ ಸುಮ್ಮನೆ ಕೊಲ್ತಿ ಅಂತ ಮಾತನ್ನಾಡಿದಾಗ ಆವಾಗ ಹೌದು ಅಂತ ಅನಿಸುತ್ತೆ. ಹೌದಲ್ಲ,
ನನಗೆ ಮೃತ್ಯು ಆಗೋದು ಇವಳು ಮಕ್ಕಳಿಂದ, ಇವಳಿಂದ ಏನಲ್ಲ. ಹಾಗಾಗಿ ಇವರನ್ನೇ ಒಂದು ವಿಶಿಷ್ಟವಾಗಿ ಒಂದು ಕಡೆ ಇಟ್ಟು ನಾನು ಆ ಮಕ್ಕಳನ್ನು ಮಾತ್ರ ಕೊಂದರಾಯಿತು ಅಂಥೇಳಿ ದೇವಕಿಯ ಸಂಹಾರ ಮಾಡ್ತಕ್ಕಂಥದ್ದನ್ನು ಬಿಟ್ಟು ಆ ಕಂಸ ಅವರನ್ನು ಸೆರೆಮನೆಯಲ್ಲಿ ಇಡ್ತಾನೆ. ಸೆರೆಮನೆಯಲ್ಲಿಟ್ಟು ಅವರನ್ನು ಈ ರೀತಿ ಸಾಕ್ತಾ. ಇಲ್ಲೊಂದು ಪ್ರಶ್ನೆ ಬರುತ್ತೆ, ಅಲ್ಲ ವಸುದೇವನು ಕೂಡ ಈ ರೀತಿ ಮುಂದೆ ಶಿಶುವನ್ನು ಕೊಡ್ತೇನೆ ಅಂತ ಹೇಳಿದ್ರು ಕೂಡ ಶಿಶು ಹತ್ಯೆ ಮಾಡಿದಾಗ ಆಗೋದಿಲ್ವಾ ಅಂತ ಪ್ರಸಂಗ ಬರ್ತದೆ. ಅಥವಾ ಶಿಶುವನ್ನು ಹುಟ್ಟಿಸಿದ್ರೆ ತಾನೇ ಆ ಶಿಶುಗಳ ಹತ್ಯೆಯನ್ನು ಮಾಡ್ತಕ್ಕಂಥದ್ದು. ವಸುದೇವ ಶಿಶುಗಳನ್ನಾದರೂ ಯಾಕೆ ಹುಟ್ಟಿಸ್ದ? ಪತಿಪತ್ನಿಯರ ಸಮಾಗಮ ಆಗದೇ ಇದ್ದರೆ ಈ ಪ್ರಸಂಗನೇ ಬರ್ತಾ ಇರಲಿಲ್ಲ ಅಂತ ನಮಗೆ ಅನಿಸ್ಬೋದು. ಆದರೆ ಶಾಸ್ತ್ರದಲ್ಲಿ ಮದುವೆ ಆದಮೇಲೆ ಋತುಸ್ನಾತಳಾದಂಥ ವ್ಯಕ್ತಿಯನ್ನು ಬಿಡಬಾರ್ದು, ಅವಳ ಸಮಾಗಮವನ್ನು ಮಾಡಲೇಬೇಕು ಅಂತ ವಿಧಿ ಇರೋದರಿಂದ ಅನಿವಾರ್ಯ ಶಾಸ್ತ್ರಬದ್ಧನಾಗಿ ಅವನು ಸಮಾಗಮ ಮಾಡಬೇಕಾಗ್ತದೆ. ಮತ್ತು ಮುಂದೆ ಇವತ್ತು ಈ ರೀತಿ ಮಾತಾಡೋಣ, ಮುಂದೆ ನಾಳೆ ಕಂಸನ ಒಂದು ಮನಸ್ಸೇ ಬದಲಾಗ್ಬೋದು ಅಂತ ಅನ್ನೋ ವಿಚಾರವೂ ಕೂಡ ವಸುದೇವನಲ್ಲಿತ್ತು. ಮತ್ತು ದೇವಕಾರ್ಯ ಆದ್ದರಿಂದ ಅವನಿಗೆ ಅದು ಅನಿವಾರ್ಯವೂ ಆಗಿತ್ತು. ಆ ರೀತಿ ಮಾತನ್ನು ಕೂಡ ವಸುದೇವ ಆಡಿದ್ದ ಅಂತ ನಾವು ಇಲ್ಲಿ ತಿಳ್ಕೊಬೋದು. ಹೀಗೆ ಆ ಕಂಸ ಅವರನ್ನು ಸೆರೆಮನೆಯಲ್ಲಿಟ್ಟು ಇದು ಮಾಡ್ತಾ ಇರಬೇಕಾದ್ರೆ ಒಂದೊಂದೇ ವರ್ಷದಲ್ಲಿ ಮಕ್ಕಳು ಬರ್ತಾಯಿದ್ರು. ಆ ಮಗು ಹುಟ್ಟಿದಾಗೆಲ್ಲ ಆ ಕಂಸ ಅವರನ್ನು ಕೊಲ್ತಾ ಇದ್ದ ಅಂತ. ಸರಿ, ಆ ಮಕ್ಕಳಿಗಾದರೂ ಏನು ಪ್ರಾರಬ್ಧ ಕರ್ಮಪ್ಪ, ಹುಟ್ಟಿದ ತಕ್ಷಣ ಸಾಯ್ತಕ್ಕಂಥದ್ದು ಅಂತ ಅದನ್ನು ಆಚಾರ್ಯ ಹೇಳ್ತಾರೆ. ಅವರು ಕೂಡ ಶಾಪ ನಿಮಿತ್ತವಾಗಿ ಬಂದಿರತಕ್ಕಂಥ ವ್ಯಕ್ತಿಗಳಾದ್ದರಿಂದ ಅವರು ಆ ರೀತಿ ಹುಟ್ಟಿದ ತಕ್ಷಣವೇ ಸಾಯಬೇಕಾಯಿತು ಅಂತ. ಯಾರಂದರೆ ಅವರು ಮರೀಚಿ ಮುನಿಯ 6 ಮಂದಿ ಪುತ್ರರಂಥವ್ರು. ಅವರು ದೇವಲ ಮುನಿಯನ್ನು ಅಪಹಾಸ್ಯ ಮಾಡಿದ್ರಿಂದ ಆ ದೇವಲ ಮುನಿಯ ಶಾಪಕ್ಕೊಳಗಾಗಿ, ದೇವಲ ಮುನಿಗಳು ತುಂಬ ಕೃಷಿರಾಗಿದ್ದರು. ಇವರು ಯಾವತ್ತು ಋಷಿಗಳು ತಪಸ್ಸು ಮಾಡಿ ಕೃಷಿರಾಗಿರ್ತಾರೆ, ಅಪಹಾಸ್ಯ ಮಾಡಿದ್ರು. ನೋಡಿ ಇವನು ಎಲ್ಲ ಯಾವುದೋ ಕಾಮನೆಯನ್ನು ಮಾಡಿಕೊಂಡು ಒಂದೇ ರೀತಿ ಅದರ ತದೇಕ ಚಿತ್ತಿಂದ ಧ್ಯಾನ ಮಾಡ್ತಾ ಇದ್ದಾನೆ, ಆದ್ದರಿಂದ ಈ ಮುನಿ ಕಾಮುಕಾಗಿದ್ದಾನೆ, ಕೃಷ್ಣನಾಗಿದ್ದಾನೆ, ಹಾಗೆ ಹೀಗೆ ಅಂತ ಏನೇನೋ ಮಾಡಿ ಅವ್ರನ್ನ ಅಪಹಾಸ್ಯ ಮಾಡಿಬಿಟ್ರು. ಮುನಿಗಳಿಗೆ ಕೋಪ ಬಂತಾದ್ದರಿಂದ ಅವರು ಶಾಪ ಕೊಟ್ಟರು. ನೀವು ಕಾಲ್ನೇಮಿಯ ನೀವು ದೈತ್ಯರ ಮಕ್ಕಳಾಗಿ ಹುಟ್ಟ್ರಿ ಅಂತ ಈ ರೀತಿ ಶಾಪವನ್ನು ಕೊಟ್ಟಿದ್ದರು. ಆ ಶಾಪವನ್ನು ಕೊಟ್ಟಾಗ ಆ ಷಡ್ಗರ್ಭರು ಏನಿದ್ದಾರೆ ಅವರು ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿದ್ರು. ಈ ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿದರೆ ಅವ್ರಿಗೆ ಇನ್ನೊಂದು ಜೊತೆಗೆ ಶಾಪನು ಕೂಡ ಬಂದುಬಿಡ್ತಾರೆ. ಏನು ಅಂತಂದರೆ ಆ ಕಾಲನೇಮಿ ಯಾರು ಅಂತಂದರೆ ಹಿರಣ್ಯಾಕ್ಷನ ಅವನು ಮಗನಾಗಿದ್ದ. ಅಂದರೆ ಹಿರಣ್ಯಕಶಿಪುವಿನ ಅಣ್ಣ ಅವನು ಏನು ಇದ್ದಾನೆ ಹಿರಣ್ಯಾಕ್ಷ, ಅವನ ಮಕ್ಕಳು ಇವು ಷಡ್ಗರ್ಭರು. ಇವರು ಏನು ಮಾಡಿದ್ರು ಅಂದರೆ ಆ ಜನ್ಮದಲ್ಲಿ ಹುಟ್ಟಿದಾಗ ಬ್ರಹ್ಮದೇವರನ್ನ ಕುರಿತು ತಪಸ್ಸು ಮಾಡಿ ಆ ಅವಧ್ಯತ್ವರವನ್ನು ಪಡೆದಿದ್ರು. ನಮಗೆ ಸಾವಾಗೋದು ಬೇಡ ಅಂತ ದೈತ್ಯರಾದಾಗ. ಆವಾಗ ಹಿರಣ್ಯಕಶಿಪಿಗೆ ತುಂಬ ಸಿಟ್ಟು ಬಂದುಬಿಡುತ್ತೆ. ನಾನು ಜಗದೀಶ್ವರನ ಅವನು ವರ ಪಡ್ಕೊಂಬಂದ್ಮೇಲೆ ನಾನೇ ಜಗತ್ತಿಗೆ ಸರ್ವೋತ್ತಮ ಅಂತ ಅಂದ್ಕೊಂಡ್ಬಿಟ್ಟಿದ್ದ ಯಾರು ಹಿರಣ್ಯಕಶಿಪು. ಹಾಗಾಗಿ ನಾನು ಸರ್ವೋತ್ತಮನಾಗಿರ್ತಕ್ಕಂಥ ನಾನು ಇಲ್ಲಿದ್ದೇನೆ, ನನ್ನ ಬಿಟ್ಟು ಬ್ರಹ್ಮದೇವರ ಹತ್ರ ಹೋಗಿ ವರ ತೊಗೊಂಡ್ರಲ್ಲ ಅಂತ ಅಂದ್ಕೊಂಡು ನಿಮ್ಮ ತಂದೆಯಿಂದಲೇ ನಾನು ಅವ್ರಿಗೆ ವಿರುದ್ಧವಾಗಿ ಶಾಪ ಕೊಡ್ತೇನೆ ಅಂಥೇಳಿ ನಿಮ್ಮ ತಂದೆಯಿಂದನೇ ನೀವು ಸಾಯುವಂಥವರಾಗಿ ಅಂತ ಅವನು ಶಾಪ ಕೊಟ್ಬಿಡ್ತಾನೆ. ಹೀಗಾಗಿ ಭಗವಂತ ಬ್ರಹ್ಮದೇವರ ಒಂದು ಅವಧ್ಯತ್ವ ವರವನ್ನು ರಕ್ಷಣೆ ಮಾಡಬೇಕಾಗಿತ್ತು ಮತ್ತು ಹಿರಣ್ಯಕಶಿಪುವಿನ ಶಾಪವನ್ನು ಕೂಡ ನಡೆಸ್ಕೊಡ್ಬೇಕಾಗಿತ್ತು. ಆದ್ದರಿಂದ ದುರ್ಗೆಗೆ ಆಜ್ಞೆ ಮಾಡಿ ಎರಡನ್ನೂ ಕೂಡ ಚ್ಯುತಿ ಬರದೇ ಇರೋ ಥರ ನಡೆಸ್ಕೊಡು ಅಂತ ಹೇಳಿದ್ದಾದ್ದರಿಂದ ಆ ದುರ್ಗಾದೇವಿ ಅವರನ್ನು ಯಾವ ಶರೀರದಲ್ಲಿ ಅವಧ್ಯತ್ವವನ್ನು ಪಡೆದಿದ್ರೋ ಆ ಶರೀರವನ್ನು ಒಂದು ಗುಹೆಯಲ್ಲಿ ಬಚ್ಚಿಟ್ಟು ಒಂದು ಅಂಶ ಜೀವನಲ್ಲಿ ಇಟ್ಟು ಮತ್ತೊಂದು ಅಂಶದಿಂದ ಈ ದೇವಕಿ ಗರ್ಭಕ್ಕೆ ತರೋದು. ಅವರನ್ನು ಅವರ ಪೂರ್ವಜನ್ಮದಲ್ಲಿ ಏನು ಕಾಲನೇಮಿಯಾಗಿದ್ದ ಅವನೇ ಕಂಸನಾಗಿ ಹುಟ್ಟಿದ್ದಾದ್ದರಿಂದ ಆ ಕಂಸನ ಕೈಯಲ್ಲಿ ಸಾಯೋ ಥರನೂ ಕೂಡ ವ್ಯವಸ್ಥೆಯನ್ನು ಮಾಡಿದರು. ಹೀಗೆ ಅವರ ಪ್ರಾರಬ್ಧ ಕರ್ಮವಶಾತ್ ಶಾಪ ವರ ಏನಿತ್ತು ಎಲ್ಲವೂ ಕೂಡ ಅವರಿಗೆ ಮಿಲಿತವಾಗಿ ಆ ರೀತಿ ಒಂದು ಅವಸ್ಥೆ ಅನ್ನೋದು ಬಂದಿತ್ತು ಅಂತ ಆಚಾರ್ಯರು ಕೃಷ್ಣ ಹುಟ್ಟೋಕ್ಕಿಂತ ಮುಂಚೆ ಏನು 6 ಜನ ಮಕ್ಕಳು ಸತ್ರಲ್ಲ ಅದಕ್ಕೆ ಕಾರಣವನ್ನು ಕೂಡ ಇಲ್ಲಿ ಕೊಡ್ತಾರೆ. ಆನಂತರ 7ನೇ ಗರ್ಭವಾಗಿ ವಾಸ್ತವಿಕವಾಗಿ ಶೇಷದೇವರು ಬಂದು 3 ತಿಂಗಳಲ್ಲಿ ಗರ್ಭಸ್ರಾವ ಆಯಿತು ಅಂಥೇಳಿ ಅದನ್ನು ಆ ದುರ್ಗಾದೇವಿಯೇ ಆ ಶೇಷದೇವರನ್ನು ವಸುದೇವನ ಮತ್ತೊಂದು ಪತ್ನಿಯಾಗಿರ್ತಕ್ಕಂತಹ ರೋಹಿಣಿಯ ಗರ್ಭದಲ್ಲಿ ಇಟ್ಟು ಅಲ್ಲಿಂದ ಬಲರಾಮನಾಗಿ ಹೊರಗಡೆ ತರ್ತಾಳೆ. ಹೀಗಾಗಿ 7ನೇ ವ್ಯಕ್ತಿಯಾಗಿ ಬಲರಾಮ, 8ನೇ ಮಗುವಾಗಿ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿ ದೇವಕಿಯ ಗರ್ಭದಲ್ಲಿ ಬರ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡಬೇಕಾದ್ರೆ ಆಚಾರ್ಯ ಪುನಃ ವೇದವ್ಯಾಸ ದೇವರ ಅವತಾರ ಮಾಡಬೇಕಾದ್ರೆ ಹೇಗೆ ವೇದವ್ಯಾಸ ದೇವರು ಯಾವುದೇ ವಿಧವಾಗಿರ್ತಕ್ಕಂತಹ
ದೋಷಗಳಿಂದ ಅಂದರೆ ಶುಕ್ಲಶೋಣಿತೆಗಳ ಸಂಬಂಧದಿಂದ ಅವರು ಹುಟ್ಟಿದವರಲ್ಲ. ಹೇಗೆ ನರಸಿಂಹದೇವರು ಕಂಬದಿಂದ ಅವತಾರ ಮಾಡಿದ್ದಾರೋ ಅದೇ ರೀತಿಯಾಗಿ ಭಗವಂತ ಕೇವಲ ಅಸುರ ಮೋಹನಕ್ಕೋಸ್ಕರ ತಂದೆ ತಾಯಿಯಿಂದ ಜನಿಸಿದ ರೀತಿಯಲ್ಲಿ ತೋರಿಸ್ಕೊಂಡು ಹೊರತು ವಾಸ್ತವಿಕವಾಗಿ ಅವನು ಚಿದಾನಂದ ಸ್ವರೂಪಿ, ಅವನು ಯಾವುದೇ ವಿಧವಾಗಿರ್ತಕ್ಕಂಥ ದೋಷದಿಂದ ಬಂದಿರತಕ್ಕಂಥವನಲ್ಲ ಅಂತ ವಿಶೇಷವಾಗಿ ನಿರ್ಣಯವನ್ನು ಕೊಡ್ತಾರೆ ಇಲ್ಲಿ. ಹೀಗೆ ಭಗವಂತ ಆ ಒಂದು ವಸುದೇವ ಮತ್ತು ದೇವಕಿ ಇವರ ಮೂಲಕ ಒಂದು ಪ್ರಕಟನಾದಾಗ ಅವರಿಗೆ ಬಹಳ ಸಂತೋಷ ಆಗುತ್ತೆ. ವಸುದೇವ ತಾನು ಮುಂದೆ ಲಕ್ಷ ಗೋದಾನ ಮಾಡ್ತೇನೆ ಅಂತ ಸಂಕಲ್ಪ ಮಾಡ್ತಾನೆ. ಅನಂತರ ಭಗವಂತಲ್ಲಿ ತನ್ನ ನಿಜ ರೂಪವನ್ನು ತೋರಿಸಿ ನನ್ನನ್ನು ಇಲ್ಲಿಂದ ನಂದಗೋಪನ ಹತ್ರ ಕರ್ಕೊಂಡು ಹೋಗಬೇಕು ಅಂತ ಹೇಳಿದಾಗ ಆಯಿತು ಅಂಥೇಳಿ ಆ ಕೃಷ್ಣ ಪರಮಾತ್ಮನನ್ನು ನಂದಗೋಪನ ಹತ್ರ ಕರ್ಕೊಂಡು ಹೋಗ್ತಾನೆ. ಯಾವುದೇ ವಿಧವಾಗಿರ್ತಕ್ಕಂಥ ಪ್ರತಿಬಂಧಕೂ ಆವಾಗ ಉಂಟಾಗೋದಿಲ್ಲ. ಯಾಕೆಂದರೆ ಎಲ್ಲ ಬಂಧನವನ್ನು ಬಿಡಿಸ್ತಕ್ಕಂಥ ಭಗವಂತನೇ ಅವತಾರ ಮಾಡಿದ್ದಾದ್ದರಿಂದ ಅಲ್ಲಿ ಅವನ ಕೈಗೆ ಹಾಕಿರ್ತಕ್ಕಂಥ ವೇಡಿಯೋ ಬಿಸಿತು, ಬಾಗಿಲು ತೆಗಿತು, ಅಲ್ಲಿರ್ತಕ್ಕಂಥ ಸೇವಕರು ನಿದ್ದೆ ಮಾಡ್ತಾಯಿದ್ರು. ಹೀಗೆ ಅನೇಕ ವಿಧವಾಗಿರ್ತಕ್ಕಂಥ ಸಹಕಾರಿಗಳು ಆ ಭಗವಂತನ ಸನ್ನಿಧಾನ ವಶಾತ್ ಉಂಟಾಯ್ತಾದ್ರಿಂದ ಆ ವಸುದೇವ ಅನ್ನು ತೊಗೊಂಡೋಗಿ ನಂದಗೋಪನ ಹತ್ರ, ನಂದಗೋಪ ಯಮುನಾ ನದಿ ತೀರದಲ್ಲಿ ಬಿಡಾರ ಮಾಡಿಕೊಂಡಿದ್ದ. ಅವನಿಗೂ ಕೂಡ ಆ ಸಮಯದಲ್ಲಿ ಒಂದು ಹೆಣ್ಣು ಮಗು ಆಗಿತ್ತು. ಆ ಹೆಣ್ಣು ಮಗು ಈ ಕೃಷ್ಣನನ್ನು ಅಲ್ಲಿ ಇಟ್ಟು ಅಲ್ಲಿರ್ತಕ್ಕಂಥ ಹೆಣ್ಣು ಮಗುವನ್ನು ತಂದು ಇಲ್ಲಿಡಬೇಕು ಅಂತ ಭಗವಂತನ ಆಜ್ಞೆ ಆಗಿತ್ತು. ಹಾಗಾಗಿ ಹೆಣ್ಣು ಮಗುವನ್ನು ತಂದು ಇಲ್ಲಿ ಇಟ್ಟ. ತಕ್ಷಣ ಕಂಸನಿಗೆ ವಾರ್ತೆವಾಯಿತು, 8ನೇ ಮಗು ಹುಟ್ಟಿದೆ ಅಂತ ವಾರ್ತೆ ಹೋದ ತಕ್ಷಣ ಓಡಿ ಬರ್ತಾನೆ. ಯಾಕೆಂದರೆ ಎಲ್ಲ ಮಗುನ ಕೊಂದಾಯಿತು, ಉಳಿದಿದ್ದು ಇದೊಂದು ಮಗು, ಇದನ್ನು ಕೊಂದುಬಿಟ್ರೆ ನಾನು ನಿಶ್ಚಿಂತ ಅಂತ ವಿಚಾರ ಮಾಡಿ ಕಂಸ ಓಡಿ ಬಂದರೆ ಅಲ್ಲಿ ಗಂಡು ಮಗು ಇರೋದಿಲ್ಲ, ಹೆಣ್ಣು ಮಗು. ಏನಾದರೂ ಏನಾಗಬೇಕಾಗಿದೆ, 8ನೇ ಮಗು ತಾನೇ, ಅದನ್ನು ಸಾಯಿಸೇ ಬಿಡೋಣ ಅಂತ ಕೊಲ್ಲಕ್ಕೆ ಅಂತ ಹೊರಟಾಗ ಕೈಯಿಂದ ಜಾರಿ ದುರ್ಗಾದೇವಿಯೇ ಆ 8ನೇ ಮಗುವಾಗಿ ಅವತಾರ ಮಾಡಿರ್ತಾಳೆ. ಆದ್ದರಿಂದ ತಕ್ಷಣ ಆಕಾಶದಲ್ಲಿ ಹೋಗಿ ತನ್ನ ಅಷ್ಟಭುಜಾಕೃತಿ ರೂಪವನ್ನು ತೋರಿಸಿ, ಮೂರ್ಖ ನೀನು ನನ್ನನ್ನು ಕೊಲ್ಲಕ್ಕಂತ ವಿಚಾರ ಮಾಡ್ತಾ ಇದ್ದಿ, ಆದರೆ ನಿನ್ನ ಮೃತ್ಯು ಆಗಲೇ ಈ ದೇಶದಲ್ಲಿ ಹುಟ್ಟಿಯಾಗಿದೆ, ನೀನು ಇನ್ನು ಸ್ವಲ್ಪ ದಿವಸದಲ್ಲೇ ನೀನು ನಾಶವನ್ನು ಹೊಂದಿ ಅಂತ ಹೇಳಿ ಅಲ್ಲಿಂದ ಅದೃಷ್ಟಲಾಗಿ ಪುನಃ ಚಿಕ್ಕ ಮಗು ರೂಪೇಣ ತಂದೆ ತಾಯಿಗೆ ಮಾತ್ರ ಕಾಣೋ ರೀತಿಯಿಂದ ಆ ದೇವಕಿ ವಸುದೇವ ಮತ್ತು ದೇವಕಿಯಲ್ಲಿ ಬೆಳೀತಾ ಇರ್ತಾರೆ. ಹೀಗೆ ಕೃಷ್ಣನ ಕಥೆ ಅನ್ನೋದು ಇಲ್ಲಿವರೆಗೆ ಹೇಳಿ ಆಚಾರ್ಯರು ಪುನಃ ಪಾಂಡು ರಾಜನ ಕಥೆಯನ್ನು ಏನಾಯಿತು ಅಂತ, ಈ ಕೃಷ್ಣ ಹುಟ್ಟೋಕ್ಕಿಂತ ಮುಂಚೆನೇ ಆಗಿರ್ತಕ್ಕಂಥ ಕಥೆಯನ್ನು ಹೇಳ್ತಾರೆ. ಈ ಕೃಷ್ಣ ಏನು ಅವತಾರ ಮಾಡಿದ ಇದಕ್ಕಿಂತ ಮುಂಚೆ ಅಂದರೆ ಭೀಮಸೇನ ದೇವ ಅಂದರೆ ಭೀಮ ಹುಟ್ಟಿದ ಮೇಲೆ ಕೃಷ್ಣ ಹುಟ್ಟಿರ್ತಕ್ಕಂಥದ್ದು. ಹಾಗಾಗಿ ಪಾಂಡುರಾಜ ಅಲ್ಲಿ ಹೋದಾಗ ಏನಾಯಿತು, ಆ ಒಂದು ಇದರ ಬದರಿ ಕ್ಷೇತ್ರದಲ್ಲಿ ಹೋಗಿ ವಾಸ ಮಾಡ್ತಾ ಇರಬೇಕು. ಆದರೆ ಅಂತಂದರೆ ಆವಾಗ ಸ್ವಚ್ಛಂದವಾಗಿ ವಿಹಾರ ಮಾಡ್ತಾಯಿದ್ದ. ಒಂದ್ಸಲಿ ಬೇಟೆ ಆಡಬೇಕು ಅಂತ ಹೋದಾಗ ಯಾವುದೋ ಒಂದು 2 ಪ್ರಾಣಿಗಳು, ಆ ಒಂದು ಜಿಂಕೆಗಳು ಅಲ್ಲಿ ವಿಹಾರ ಮಾಡೋದನ್ನು ನೋಡ್ದೇನೆ ಬಾಣ ಬಿಟ್ಬಿಟ್ಟ. ಅದು ಏನಾಗಿತ್ತು ಅಂದರೆ ಕಿಂದಮ ಋಷಿಗಳು ಆ ರೀತಿ ಪ್ರಾಣಿ ವೇಷವನ್ನು ಧರಿಸಿ ವಿಹಾರ ಮಾಡ್ತಿದ್ರಾದ್ರಿಂದ ಅವರು ಇವನಿಗೆ ಶಾಪ ಕೊಟ್ಟರು. ನೀನು ನಮ್ಮ ಗಮನ ಕಾಲದಲ್ಲಿ ನಮಗೆ ನೀನು ವಿಘ್ನ ಉಂಟು ಮಾಡಿದ್ರಿಂದ ನೀನು ಕೂಡ ಸಮಾಗಮ ಆಗೋದು ಅಂತಾದರೆ ನೀನು ಸತ್ತು ಹೋಗ್ಬಿಡು ಅಂತೇಳಿ ಅವರು ಶಾಪ ಕೊಟ್ಟರು. ಈ ಶಾಪ ನಿಮಿತ್ತದಿಂದ ಅವನ ಪತ್ನಿಯರ ಸಂಗಮ ಮಾಡಲಿಕ್ಕೆ ಆಗೋದಿಲ್ಲ, ಇನ್ನು ಸನ್ಯಾಸವನ್ನು ತಗೊಳ್ಳೋಣ ಅಂತ ಪಾಂಡುರಾಜ ಹೊರಟಾಗ ಕುಂತಿ ಜೊತೆಗೆ ಮಾದ್ರಿಯನ್ನು ಕೊಟ್ಟು ಭೀಷ್ಮಾಚಾರ್ಯರು ಮದುವೆ ಮಾಡಿಸಿರ್ತಾರೆ. ಹೀಗಾಗಿ ಕುಂತಿ ಮತ್ತು ಮಾದ್ರಿ ಇಬ್ಬರು ಕೂಡ ನಾವು ನಿನ್ನ ಸೇವಕರಾಗಿ ಗೃಹಸ್ಥಾಶ್ರಮದಲ್ಲೇ ಇರೋಣ, ಸಮಾಗಮ ಆದ್ರಿಂದ ದೋಷ ಅಂತ ಶಾಪ ಬಂದಿದೆ, ಸಮಾಗಮವನ್ನು ಬಿಟ್ಟು ಉಳಿದಂತಹ ಗೃಹಸ್ಥಾಶ್ರಮ ಧರ್ಮದಿಂದ ನಾವು ಭಗವಂತನ ಸೇವೆ ಮಾಡೋಣ, ನಮ್ಮನ್ನು ಬಿಟ್ಟು ನೀವು ಸನ್ಯಾಸಿಗಳಿಗೆ ಆಗಬೇಡಿ ಅಂತ ಪ್ರಾರ್ಥನೆ ಮಾಡಿದಾಗ ಅದು ಹೌದು ಅಂತ ಪಾಂಡುರಾಜನಿಗೆ ತೋರಿ ಆಯಿತು ನಾನು ಇಲ್ಲೇ ಇರ್ತೇನೆ ಅಂಥೇಳಿ ಹಾಗೆ ವಿಶೇಷವಾಗಿ ಭಗವಂತನ ಸೇವೆ ಮಾಡ್ತಾ ಅಲ್ಲಿ ವಾಸ ಮಾಡ್ತಾ ಇದ್ದ. ಒಂದು ಸರಿ ಎಲ್ಲ ಋಷಿಗಳು ಸತ್ಯಲೋಕಕ್ಕೆ ಹೊರಡಬೇಕು ಅಂತ ಅಲ್ಲಿ ಬದರಿಕಾಶ್ರಮದಿಂದ ಹೊರಡಬೇಕಾದ್ರೆ ಪಾಂಡುರಾಜ ನಾನು ಕೂಡ ಹೊರಡ್ತೇನೆ ಅಂತ ಮೇಲೆ ಹೋಗ್ಲಿಕ್ಕೆ ಶುರು ಮಾಡ್ತಾನೆ ಅವ್ರ ಜೊತೆಗೆ. ಆವಾಗ ಋಷಿಗಳೆಲ್ಲ ತಡೀತಾರೆ, ಬೇಡ, ನಿನಗೆ ಅಲ್ಲಿ ಬರ್ತಕ್ಕಂತಹ ಯೋಗ್ಯತೆ ಇಲ್ಲ. ಏನು ಯೋಗ್ಯತೆ ಇಲ್ಲ ಅಂದರೆ ನೀನು ಯಾವ ಕೃತ್ಯಕ್ಕೋಸ್ಕರ ಭೂಮಿಯಲ್ಲಿ ಅವತಾರ ಮಾಡಿದ್ಯೋ ಅದು ಇನ್ನೂ ಪೂರ್ಣ ಆಗಿಲ್ಲ, ಅದನ್ನು ಪೂರ್ಣ ಆಗದೆ ಹೊರತು ನಿನಗೆ ಅಲ್ಲಿ ಬರಲಿಕ್ಕೆ ಅವಕಾಶ ಇಲ್ಲ. ನೀನು ಮಕ್ಕಳನ್ನು ಈ ರೀತಿ ಪಡಿಬೇಕು ಅಂತ ಹುಟ್ಟಿದ್ದಿ, ಆದ್ದರಿಂದ ನೀನು ಮಕ್ಕಳನ್ನು ಪಡೆದು ಅಲ್ಲಿಗೆ ಬಾ ಅಂತ ಹೇಳಿ ಕಳಿಸಿದಾಗ ಆಯಿತು ಅಂತ ಪಾಂಡುರಾಜ ತನ್ನ ಮಕ್ಕಳನ್ನು ಪಡಿಬೇಕು ಅಂತ ಅಲ್ಲಿ ಹೋಗೋದನ್ನು ಬಿಡ್ತಾನೆ. ಈ ಸಂದರ್ಭದಲ್ಲಿ ಆಚಾರ್ಯ ಒಂದು ಹೇಳ್ತಾರೆ, ಅಂದರೆ ಏನು ಅಂದರೆ ಲೋಕದಲ್ಲಿ ಪುರಾಣಗಳಲ್ಲಿ ಒಂದು ವಾಕ್ಯ ಉಂಟು, ಅಪುತ್ರಸ್ಯ ಗತಿರ್ನಾಸ್ತಿ ಅಂತ. ಇದನ್ನು ಹೇಳ್ಬೇಕಾದ್ರೆ ಮಹಾಭಾರತಾದಿಗಳೆಲ್ಲ ಹಾಗೇ ಬರುತ್ತೆ. ನೀನು ಮಕ್ಕಳನ್ನು ಪಡೆದಿಲ್ಲ ಆದ್ದರಿಂದ ನಿನಗಲ್ಲಿ ಬರ್ತಕ್ಕಂಥ ಯೋಗ್ಯತೆ ಇಲ್ಲ. ಅಂದರೆ ಸದ್ಗತಿ ಪಡಿಬೇಕು ಅಂತಾದರೆ ನೀನು ಮಕ್ಕಳನ್ನು, ಪುತ್ರನನ್ನು, ಅದು ಕೂಡ ಮಕ್ಕಳು ಅಂತಂದರೆ ಗಂಡು ಮಗನನ್ನು ಪಡಿಬೇಕು ಅಂತ ಅನ್ನೋ ವಾಕ್ಯಗಳೆಲ್ಲ ಕಾಣಿಸುತ್ತೆ. ಆ ಪ್ರಸಂಗದಲ್ಲಿ ಆಚಾರ್ಯರು ನಿರ್ಣಯ ಕೊಡ್ತಾರೆ, ಮಕ್ಕಳನ್ನು ಪಡೆದ್ರೆ ಮಾತ್ರ ಸದ್ಗತಿ ಅಂತ ಅನ್ನೋದು ನಿಯಮ ಇಲ್ಲ. ಯಾಕೆಂದರೆ
ಮಕ್ಕಳು ಹುಟ್ಟಿದವರು ಅವರು ಸದಾಚಾರವಾಗಿ ಭಗವದ್ಭಕ್ತರಾಗಿದ್ದರೆ ಮಾತ್ರ ಅದನ್ನು ಸದ್ಗತಿ, ಹೊರತು ಕೇವಲ ಮಕ್ಕಳು ಹುಟ್ಟಿದ್ರಿಂದ ಮಾತ್ರ ಸದ್ಗತಿ ಅಂತ ನಿಯಮ ಇಲ್ಲ. ಮತ್ತು ಅಷ್ಟೇ ಅಲ್ಲ, ಎಲ್ಲರಿಗೂ ಒಂದೇ ನಿಯಮ ಅನ್ವಯಿಸೋದಿಲ್ಲ. ಯಾರು ಮಕ್ಕಳನ್ನು ಪಡೆದು ಅವರು ಮಾಡಿರ್ತಕ್ಕಂಥ ಸತ್ಕರ್ಮಾನುಷ್ಠಾನದಿಂದ ಸದ್ಗತಿಯನ್ನು ಪಡಿಬೇಕೋ ಅಂಥ ಯೋಗ್ಯತೆ ಉಳ್ಳವರಾಗಿದ್ದಾರೋ ಅವರು ಮಕ್ಕಳನ್ನು ಪಡೆದೇ ಸದ್ಗತಿಯನ್ನು ಪಡಿಬೇಕು. ಯಾರು ಮಕ್ಕಳನ್ನು ಪಡೆದೆಯೂ ಕೂಡ ಸತ್ಕರ್ಮಾಚರಣೆಯಿಂದ ಸದ್ಗತಿಯನ್ನು ಪಡಿಬೋದು, ಅಂಥವರು ಮಕ್ಕಳನ್ನು ಪಡೆದೇನೂ ಕೂಡ ಸತ್ಕರ್ಮಾಚರಣೆಯಿಂದ ಸದ್ಗತಿಯನ್ನು ಪಡಿಲಿಕ್ಕೆ ಅವಕಾಶ ಇದೆ. ಇದಕ್ಕೇನು ದೃಷ್ಟ ಅಂತಂದರೆ ಧರ್ಮಾಂಗದನ ಕಥೆಯನ್ನು ಹೇಳ್ತಾರೆ. ಆ ರುಕ್ಮಾಂಗದ ರಾಜನ ಮಗನಾಗಿರ್ತಕ್ಕಂಥ ಧರ್ಮಾಂಗದನಿಗೆ ಮಕ್ಕಳೇ ಆಗಿರಲಿಲ್ಲ, ಆದರೆ ಅವನು ಸದ್ಗತಿಯನ್ನು ಪಡೆದ ಅಂತ ನಾರದೀಯ ಪುರಾಣದಲ್ಲಿ ವಿಸ್ತಾರವಾಗಿ ಆ ಒಂದು ರುಕ್ಮಾಂಗದ ರಾಜನ ಕಥೆಯನ್ನು ಹೇಳ್ತಾರೆ. ಏಕಾದಶಿ ವ್ರತಕ್ಕೋಸ್ಕರ ಅವನು ಪಣತೊಟ್ಟಿ ನಿಂತಿದ್ದ, ಆದರೆ ಅದನ್ನು ಕೆಡಿಸ್ಲಿಕ್ಕೋಸ್ಕರ ಏನು ಮೋಹಿನಿ ಬಂದಿದ್ದು, ಅವಳು ಇವನಿಂದ ವರ ತಗೊಂಡು ಹೇಳ್ತಾಳೆ, ನೀನು ಒಂದಾ ಏಕಾದಶಿ ವ್ರತವನ್ನು ಬಿಡು, ಒಂದಾ ನಿನ್ನ ಮಗನ ತಲೆಯನ್ನಾದರೂ ಕಡಿ. ಇವೇ ಯಾವುದಾದ್ರೂ ಮೊದಲು ಅವಳು ಕೇಳೋದು ಅಂತಕ್ಕಂಥದ್ದು ನನಗೆ ಏಕಾದಶಿ ವ್ರತವನ್ನು ಬಿಡಬೇಕು ಅಂತ ವ್ರತವನ್ನು ಕೇಳ್ಕೊತಾಳೆ. ಇವನು ಮೋಹಪರುಷನಾಗಿ ಏನಾದರೂ ವರ ಕೇಳು ಅಂತ ಹೇಳಿರ್ತಾನೆ. ಆಯಿತು ಅಂತ ಹೇಳಿದ್ದಾಗ ಮುಂದೆ ಒಂದು ದಿವಸ ಕೇಳ್ತೇನೆ ಅಂತ ಅವಳು ಹೇಳ್ತಾಳೆ. ಆಯಿತು ಮುಂದೆ ಕೇಳ್ತಾಳಲ್ಲ ಅಂತ ಏಕಾದಶಿ ಬಗ್ಗೆ ತೊಂದರೆ ಬರುತ್ತೆ ಅಂತ ಕಲ್ಪನೆ ಕೂಡ ಅವನಿಗಿಲ್ಲ. ಒಂದು ದಿವಸ ನೀ ಏಕಾದಶಿ ವ್ರತ ಬಿಡು ಅಂತ ಕೂತಾಗ ಅದನ್ನು ಮಾತ್ರ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಸಮಾನವಾದ ಇನ್ನೊಂದು ಯಾವುದಾದ್ರು ವರವನ್ನು ಕೇಳು ಅಂತ ಕೇಳಿದಾಗ ನಿನ್ನ ಮಗನ ತಲೆಯನ್ನು ನೀನೇ ಕಡಿದು ಕೊಡಬೇಕು ಅಂತ. ಆ ಪ್ರಸಂಗದಲ್ಲಿ ರುಕ್ಮಾಂಗದ ರಾಜ ಉಭಯ ಸಂಕಟಕ್ಕೆ ಸಿಕ್ಕಾಕಿದಾಗ ಮಗನೇ ಬಂದು ಹೇಳ್ತಾನೆ, ಯಾಕೆ ಕಾಳಜಿ ಮಾಡ್ತೀವಿ, ಏಕಾದಶಿ ವ್ರತದಂತಹ ಶ್ರೇಷ್ಠವಾದಂತಹ ವ್ರತ ಮತ್ತೊಂದಿಲ್ಲ, ಅದನ್ನು ಬಿಡೋದಕ್ಕಿಂತಲೂ ನಾವು ಪ್ರಾಣತ್ಯಾಗ ಮಾಡೋದೇ ದೊಡ್ಡದು. ಏಕಾದಶಿ ವ್ರತ ಅಷ್ಟು ಮಹತ್ವವುಳ್ಳದ್ದು, ಭಗವಂತನಿಗೆ ಅಷ್ಟು ಪ್ರೀತಿಕರವಾಗಿರ್ತಕ್ಕಂಥ ವ್ರತ. ಆ ಒಂದು ನಿಯಮವನ್ನು ಇಷ್ಟು ವರ್ಷ ನಾವೇ ನಡ್ಸ್ಕೊಂಡು ಬಂದಿದ್ದೀವಿ, ಇದನ್ನು ಯಾವತ್ತೂ ಕೂಡ ನಾವು ಕೈ ಬಿಡೋದು ಬೇಡ. ನೀವು ನನ್ನನ್ನು ಕೊಂದುಬಿಡಿ, ನನಗೇನು ಆಗೋದಿಲ್ಲ ಅಂತ ಮಗನೇ ಬಂದು ಹೇಳಿದಾಗ ರಾಜನಿಗೂ ಕೂಡ ಏಕಾದಶಿ ವ್ರತದ ಮುಂದೆ ಯಾವ ಮಕ್ಕಳು ಏನು ಅನ್ನೋ ರೀತಿಯಲ್ಲಿ ಭಾವನೆ ಬರುತ್ತೆ. ಅವನು ಇನ್ನೇನು ಅವನ್ನ ಸಾಯಿಸಬೇಕು ಅಂತ ಹೋದಾಗ ದೇವತೆಗಳು ಹೂಮಳೆಗರೆದು ಅವರಿಗೆಲ್ಲರಿಗೂ ಕೂಡ ಸದ್ಗತಿಯನ್ನು ಕೊಡ್ತಾರೆ ಅಂತ ಕತೆ ಅಲ್ಲಿ ನಿರೂಪಿತವಾಗಿದೆ. ಹೀಗಾಗಿ ಅವನಿಗೇನು ಮಕ್ಕಳಿರಲಿಲ್ಲ, ಅವನು ಕೂಡ ಯಥಾ ಧರ್ಮಾಂಗದ ಸದ್ಗತಿಯನ್ನು ಪಡೆದ. ಆ ರೀತಿಯಾಗಿ ಮಕ್ಕಳಿಲ್ಲದೇ ಇದ್ದರೂ ಕೂಡ ಸದ್ಗತಿಯನ್ನು ಪಡೀಬೋದು ಅಂತ ಆಚಾರ್ಯ ಇಲ್ಲೊಂದು ಆ ಒಂದು ವಿಷಯವನ್ನು ನಿರೂಪಣೆ ಮಾಡ್ತಾರೆ. ಇದಾದ ನಂತರ ಆ ಪಾಂಡುರಾಜ ಇಚ್ಛೆ ಪಡ್ತಾನೆ. ಕುಂತಿದೇವಿ ಹತ್ರ ಬಂದು, ನೋಡು ನನಗೆ ಈ ರೀತಿ ಶಾಪ ಬಂದಿದೆ, ನಾನು ಸಮಾಗಮ ಮಾಡಿ ಪುತ್ರನ ಪಡೀಲಿಕ್ಕಾಗೋದಿಲ್ಲ, ಆದರೆ ಋಷಿಗಳು ಹೇಳ್ತಾರೆ ನಾನು ಪುತ್ರರನ್ನು ಪಡೆದ್ರೆ ಮಾತ್ರ ಸದ್ಗತಿ ಆಗುತ್ತೆ ಅಂತ. ಹಾಗಾಗಿ ನೀನು ಇವತ್ತಿನ ಕಾಲದ ಧರ್ಮದ ಪ್ರಕಾರ ನಿಯೋಗ ಪದ್ಧತಿಯನ್ನು ಅನುಸರಿಸಿ ನನಗಿಂತ ಉತ್ತಮರನ್ನು ಯಾರನ್ನಾದರೂ ನೀನು ಆಶ್ರಯಿಸಿ ಮಗುವನ್ನು ಪಡೆಯೆ ಅಂತ ಹೇಳಿದಾಗ ಕುಂತಿ ಹೇಳ್ತಾಳೆ, ಖಂಡಿತ ಇದು ನಮಗೆ ಅಸಾಧ್ಯವಾದ ಮಾತು. ಯಾಕೆಂದರೆ ನಿಯತ ಪತಿ ಪತ್ನಿಯರಿಗೆ ದೇವತಾ ಸ್ತ್ರೀಯರಲ್ಲಿ ತಮ್ಮ ಪತಿಯನ್ನು ಬಿಟ್ಟು ಮತ್ತೊಬ್ಬ ಪತಿಯನ್ನು ಆಶ್ರಯಿಸ್ತಕ್ಕಂಥದ್ದು ಅನ್ನೋದು ತುಂಬ ಕ್ಲೇಶದಾಯಕವಾಗಿರ್ತಕ್ಕಂಥ ಕೆಲಸ. ನಾನು ಅದನ್ನು ಮಾಡಲಿಕ್ಕೆ ಖಂಡಿತ ಸಿದ್ಧ ಆಗೋದಿಲ್ಲ, ಆದರೆ ನಿಮ್ಮ ಮಾತನ್ನು ಮೀರಲಿಕ್ಕೂ ಕೂಡ ಆಗೋದಿಲ್ಲ. ಆದ್ದರಿಂದ ನನಗೆ ಒಂದು ದುರ್ವಾಸ ಮುನಿಗಳು ಉಪದೇಶ ಮಾಡಿರ್ತಕ್ಕಂಥ ಮಂತ್ರ ಇದೆ, ಆ ಮಂತ್ರ ಬಲದಿಂದ ನಾನು ಮಕ್ಕಳನ್ನು ಪಡೀಲಿಕ್ಕೆ ನಿಮ್ಮ ಅಪ್ಪಣೆಯಿಂದ ಸಿದ್ಧಳಾಗಿದ್ದೇನೆ. ಆದರೆ ಯಾರನ್ನು ಕರಿಬೇಕು ನೀವೇ ಹೇಳಿ, ಯಾಕೆಂದರೆ ನಿಮಗಿಂತ ಉತ್ತಮರಾಗಿರ್ತಕ್ಕಂಥ ದೇವತೆಗಳು ಯಾರಿದ್ದಾರೆ, ನೀವು ಯಾರನ್ನು ಹೇಳ್ತೀರಿ ಅವ್ರನ್ನ ಕರೆದು ನಾನು ಮಗುವನ್ನು ಪಡೆದುಕೊಡ್ತೇನೆ. ಆವಾಗ ಪಾಂಡುರಾಜ ವಿಚಾರ ಮಾಡ್ತಾನೆ, ನಾನು ಮಕ್ಕಳನ್ನು ಪಡೆಯೋದು ಈ ರಾಜ್ಯಭಾರ, ಅಂದರೆ ನಾನೇನೋ ವಾನಪ್ರಸ್ಥನಾಗಿ ಬಂದಿದ್ದೇನೆ, ಆದರೆ ನನ್ನ ಸಂತತಿ ಪುನಃ ರಾಜ್ಯಭಾರವನ್ನು ವಹಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ರಾಜ್ಯಭಾರ ಮಾಡ್ತಕ್ಕಂಥದ್ದು ಏನಿದೆ, ಈ ರಾಜ್ಯಭಾರ ಮಾಡ್ತಕ್ಕಂಥ ದೊಡ್ಡ ಕೆಲಸ ಆ ವ್ಯಕ್ತಿಯಿಂದ ಸಾಧ್ಯವಾಗಬೇಕು ಅಂದರೆ ಅವನು ಮಹಾಧರ್ಮಿಷ್ಠನಾಗಿರಬೇಕಾಗ್ತದೆ. ಹಾಗಾಗಿ ಧರ್ಮವನ್ನು ತಿಳಿದಿರ್ತಕ್ಕಂಥ ವ್ಯಕ್ತಿಯೇ ರಾಜ್ಯವನ್ನು ಚೆನ್ನಾಗಿ ನಡೆಸಲಿಕ್ಕೆ ಸಾಧ್ಯ. ಹಾಗಾಗಿ ಧರ್ಮಕ್ಕೆ ಮೂಲ ಅಭಿಮಾನಿಯಾಗಿರ್ತಕ್ಕಂಥ ವಿಶಿಷ್ಟವಾದ ಧರ್ಮವನ್ನು ತಿಳಿತಕ್ಕಂಥ ವ್ಯಕ್ತಿ ಅಂದರೆ ಯಾರು ಅಂದರೆ ನನಗಿಂತ ಉತ್ತಮನಾದ ಯಮದೇವ ಇದ್ದಾನೆ. ಆ ಯಮದೇವನನ್ನು ಆಹ್ವಾನ ಮಾಡಿ ನೀನು ಅವನಿಂದ ಮಕ್ಕಳನ್ನು ಪಡೆ ಅಂತ ಕುಂತಿಗೆ ಹೇಳಿದಾಗ ಕುಂತಿ ಅದೇ ರೀತಿ ಮಂತ್ರವನ್ನು ಪಠಿಸಿ ಆ ಜಪವನ್ನು ಮಾಡ್ತಾ ಯಮದೇವರನ್ನು ಪಡೆದು ಅಲ್ಲಿಂದ ಧರ್ಮರಾಜ ಯುಧಿಷ್ಠಿರನ್ನು ಮಗುವನ್ನಾಗಿ ಪಡಿತಾಳೆ. ಇದು ಆದಮೇಲೆ ಪಾಂಡುರಾಜ ಮತ್ತೊಂದು ಹೇಳ್ತಾನೆ, ಆಯಿತು ಧರ್ಮಿಷ್ಠನಾಗಿರ್ತಕ್ಕಂಥ ಪುತ್ರನ ಪಡೆದು, ಆದರೆ ಬರೀ ಧರ್ಮದಿಂದ ರಾಜ್ಯವನ್ನು ಆಳಬೇಕು ಅಂತಾದರೆ ಅದಕ್ಕೆ ಶಕ್ತಿಯ ಸಹಕಾರವೂ ಬೇಕು. ಧರ್ಮವನ್ನು ಹೇಳ್ತಾ ಕೂತ್ಕೊಂಡ್ರೆ ಅದಕ್ಕೆ ದುಷ್ಟರು ಪ್ರತಿಬಂಧಕ ಉಂಟು ಮಾಡಲಿಕ್ಕೆ ಬರ್ತಾರೆ. ಆವಾಗ ಅದನ್ನು ಎದುರಿಸ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ಮತ್ತೊಬ್ಬನನ್ನು ಪಡಿಬೇಕಾಗ್ತದೆ. ಆದ್ದರಿಂದ ಧರ್ಮಕ್ಕೆ ಸಹಾಯಕಾರಿ ಆಗಿ ಬಲಿಷ್ಠನಾಗಿರ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿಯನ್ನು ಪಡೆ ಅಂತ ಹೇಳಿದಾಗ ಯಾರನ್ನ ಕರಿಬೇಕು ಅಂತ ವಿಚಾರ ಬಂದಾಗ ಅಂತಹ ಮಹಾಬಲಿಷ್ಠ ಅಂದರೆ ಯಾರು, ಸರ್ವೋತ್ತಮನಾಗಿರ್ತಕ್ಕಂತಹ ಮಹಾವಿಷ್ಣುವೇ. ಆದರೆ ಆ ಮಹಾವಿಷ್ಣು ನನ್ನ ತಂದೆ ಆಗಿದ್ದಾನೆ, ಆದ್ದರಿಂದ ನಿನಗೆ ಮಾವನಾಗ್ತಾನೆ, ಕರೀಲಿಕ್ಕೆ ಆಗೋದಿಲ್ಲ.
ಅವನನ್ನು ಬಿಟ್ಟರೆ ಇಡೀ ಲೋಕದಲ್ಲಿ ಉತ್ತಮನಾಗಿರ್ತಕ್ಕಂಥ ವ್ಯಕ್ತಿ ಅಂದರೆ ವಾಯುದೇವ. ಆದ್ದರಿಂದ ಆ ವಾಯುದೇವನನ್ನು ಕರೆದು ನೀನು ಮಗುವನ್ನು ಪಡೆ ಅಂತ ಪಾಂಡುರಾಜ ಹೇಳ್ತಾನೆ. ಅದೇ ರೀತಿಯಾಗಿ ಕುಂತಿದೇವಿಯು ಕೂಡ ಮಂತ್ರದಿಂದ ವಾಯುದೇವರನ್ನು ಪ್ರಾರ್ಥನೆ ಮಾಡಿ ಅಲ್ಲಿಂದ ಭೀಮಸೇನನ್ನು ಪಡಿತಾರೆ. ಭೀಮಸೇನನ್ನು ಪಡಿಬೇಕಾದ್ರೂ ಕೂಡ ಹಿಂದೆ ಹೇಗೆ ಕರುಣ ಮುಂತಾದರೂ ಹುಟ್ಟಬೇಕಾದ್ರೆ ಸಮಾಗಮದಿಂದಲೇ ಪಡಿಬೇಕಾಯಿತು, ಹಾಗೇನು ಪ್ರಸಂಗ ಇಲ್ಲ. ವಾಯುದೇವರು ಸ್ಪೃಷ್ಟೈವಂ ಅಂತ ಹೇಳಿ ಅವರ ಸ್ಪರ್ಶ ಮಾತ್ರದಿಂದ ಈ ಭೀಮಸೇನ ದೇವರನ್ನು ಹುಟ್ಟಿಸ್ತಾರಂತೆ. ಹೀಗೆ ಆ ಭೀಮಸೇನ ದೇವರನ್ನು ಹುಟ್ಟಿಸಿರತಕ್ಕಂತಹ ಸಂದರ್ಭದಲ್ಲಿ ಹೇಗಾಯಿತು ಜಗತ್ತು ಅಂತಂದರೆ, ಭೀಮಸೇನ ದೇವ ಹುಟ್ಟಿದಾಗ ಆ ಜಗತ್ತಲ್ಲಿರ್ತಕ್ಕಂತಹ ದೈತ್ಯರಿಗೆಲ್ಲರೂ ಕೂಡ ರಕ್ತವಾಂತಿ ಆಯ್ತಂತೆ. ಅಂಥ ಒಂದು ವಿಷಮ ಸ್ಥಿತಿ ಆ ದುಷ್ಟರಿಗೆಲ್ಲ, ಅಂದರೆ ತಮ್ಮನ್ನು ಸಂಹಾರ ಮಾಡ್ತಕ್ಕಂಥ ವ್ಯಕ್ತಿ ಬಂದಿದ್ದಾನೆ ಅಂತಕ್ಕಂಥ ಸಂದರ್ಭ ಹೇಗಿತ್ತು ಅಂತಂದರೆ ಅವರಿಗೆಲ್ಲ ವಾಂತಿಯಾಗಿ ಏನೇನೋ ಉತ್ಪಾತಗಳು ತೋರಿಸಿ ಶುರುವಾಯ್ತಂತೆ. ಇಂಥ ಮಹಾಬಲಿಷ್ಠ ಆಗಿರ್ತಕ್ಕಂಥ ವಾಯುದೇವರು ಅಲ್ಲಿ ಅವತಾರ ಮಾಡಿದರು ಭೀಮನಾಗಿ. ತಜ್ಜನ್ಮ ಮಾತ್ರೇಣ ಧರಾವಿಧಾರಿತ ಅಂತ ಭೂಕಂಪಗಳೆಲ್ಲ ಆಗೋಯ್ತಂತ ಆ ಸಂದರ್ಭದಲ್ಲಿ. ಹೀಗೆ ಭೀಮಸೇನ ದೇವರ ಶಕ್ತಿ ಅಪರಿಮಿತವಾಗಿತ್ತು. ಮತ್ತು ಇನ್ನೊಂದು ಸಣ್ಣ ವಿಷಯನ ಹೇಳ್ತಾರೆ, ಆ ಭೀಮಸೇನ ದೇವರ ಶಕ್ತಿ ಎಷ್ಟಿತ್ತು ಅಂತಂದರೆ, ಮಗುವಾಗಿದ್ದಾಗ ಆ ತಾಯಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಆ ಪ್ರಸಂಗದಲ್ಲಿ ಹುಲಿಯ ಗರ್ಜನೆಯನ್ನು ಕೇಳಿದಾಗ ಹೆದರಿಬಿಟ್ಟು ಕುಂತಿ ಕೈ ಬಿಟ್ಟಾಗ ಆ ಶತಶೃಂಗ ಪರ್ವತದಲ್ಲಿ ಅವಳೇನು ಮಗುವನ್ನು ಬಿದ್ದಾಗ ಮಗುಗೇನಾದ್ರು ಪೆಟ್ಟಾಗಬೇಕಾಗಿತ್ತು, ಆದರೆ ಪರ್ವತವೇ ಸೀಳಾಗೋಯ್ತಂತೆ. ಅಂಥ ಒಂದು ಮಹಾಶಕ್ತಿ ಅನ್ನೋದು ಆ ಬಾಲ್ಯದಲ್ಲೇ ವ್ಯಕ್ತವಾಗಿ ತೋರಿಸಿದರು ಭೀಮಸೇನ ದೇವರು. ಹೀಗೆ ಆ ಭೀಮದೇವರ ಜನನ ಆಯಿತು. ಆ ಭೀಮಸೇನ ಜನನ ಆದ ಪ್ರಸಂಗದಲ್ಲಿ ಈ ದೇವಕಿಯ ಷಡ್ಗರ್ಭ ನಂತರ ಕೃಷ್ಣ ಪರಮಾತ್ಮನು ಕೂಡ ಹುಟ್ಟಿದ ಅಂತ ಆ ಕಥೆಯನ್ನು ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಇದಾದ ನಂತರ ಪುನಃ ಪಾಂಡುರಾಜ ದೇವಕಿಯನ್ನು ಕುಂತಿಯನ್ನು ಕೇಳ್ತಾನೆ, ಅಲ್ಲ ನೀನು ಬಲಿಷ್ಠ ಆಗಿರ್ತಕ್ಕಂಥ ಮಗುವನ್ನೇನೋ ಪಡೆದು ಇನ್ನೊಬ್ಬ ಮಗು ಬೇಕಾಗುತ್ತೆ. ಯಾಕೆಂದರೆ ಧರ್ಮ ರಾಜ್ಯ ಆಳಲಿಕ್ಕೆ ಧರ್ಮ ಬೇಕು. ಅದನ್ನ ಧರ್ಮಿಷ್ಠನಾದ ಪುತ್ರ ಇದ್ದಾನೆ, ಅದನ್ನು ನೋಡ್ಕೊಳ್ಳಿಕ್ಕೆ ಒಬ್ಬ ಶಕ್ತಿಶಾಲಿಯಾಗಿರ್ತಕ್ಕಂತಹ ವ್ಯಕ್ತಿ ಬೇಕು ಅಂತ ಹೇಳಿದು ಅಲ್ಲಿ ಭೀಮ ಬಂದ. ಆದರೆ ಒಬ್ಬ ಶತ್ರುಗಳ ಜೊತೆಗೆ ಯುದ್ಧ ಮಾಡ್ತಾ ಇರಬೇಕಾದ್ರೆ ಬೇರೆ ಶತ್ರುಗಳು ಅಂತ ನಮ್ಮ ರಾಜಧಾನಿಯನ್ನು ಆಕ್ರಮಿಸಿಕೊಂಡು ಅದನ್ನು ಹಾಳು ಮಾಡೋ ಅವಕಾಶ ಇರ್ತದೆ. ಹಾಗಾಗಿ ಒಬ್ಬ ಹೊರಗಡೆ ಯುದ್ಧ ಮಾಡಲಿಕ್ಕೆ ಸಮರ್ಥನಾದ ವ್ಯಕ್ತಿ ಬೇಕು, ಆಂತರಿಕವಾದ ಭದ್ರತೆಯನ್ನು ಕಾಪಾಡಲಿಕ್ಕೆ ಮತ್ತೊಬ್ಬ ವ್ಯಕ್ತಿ ಬೇಕಾದ್ದರಿಂದ ಮತ್ತೊಂದು ಮಗುವನ್ನು ಪಡೆ ಅಂತ ಕೇಳಿದಾಗ ಪುನಃ ಇದೇ ಪ್ರಕಾರ ಯಾರನ್ನು ಪಡಿಬೇಕು ಅಂತ ಪ್ರಶ್ನೆ ಬಂದರೆ ಆವಾಗ ಪಾಂಡುರಾಜನೇ ಹೇಳ್ತಾನೆ, ಇಲ್ಲ ಇಂದ್ರದೇವರನ್ನು ನನಗಿಂತ ಉತ್ತಮ ಅಂದರೆ ಇಂದ್ರದೇವ, ಅವನನ್ನು ಕರೆದು ಮಗುವನ್ನು ಪಡೆ ಅಂತ ಹೇಳಿದಾಗ ಅದೇ ರೀತಿ ಕುಂತಿದೇವಿ ಪುನಃ ಅರ್ಜುನನ್ನು ಪಡಿತಾಳೆ. ಇದಾದ ಮೇಲೆ ಪುನಃ ಇನ್ನೊಂದು ಮಗುವನ್ನು ಪಡೆ. ಇವರೆಲ್ಲರೂ ಕೂಡ ಮಹಾಬಲಿಷ್ಠರಾದರು. ನಮಗೆ ಸುಂದರವಾದ ಯುವಕ ಒಬ್ಬ ಬೇಕು, ನಮ್ಮ ಪುತ್ರ ಅಂದರೆ ತುಂಬ ಸೌಂದರ್ಯದ ಖನಿಯಾಗಿರಬೇಕು ಅಂತ. ಅಂದರೆ ಉಳಿದವರೆಲ್ಲ ಸೌಂದರ್ಯ ಆಗಿರಲಿಲ್ಲ ಅಂತ ಅರ್ಥ ಅಲ್ಲ, ಅವರೆಲ್ಲ ಸುಂದರವಾಗಿದ್ದರೂ ಕೂಡ ಅವರು ಶಕ್ತಿಶಾಲಿಗಳಾಗಿದ್ದರಿಂದ ವಜ್ರಕಾಯರಾಗಿದ್ದರು. ಲೋಕದೃಷ್ಟಿಯಿಂದ ಅದು ಸೌಂದರ್ಯ ಅಂತ ಅನ್ನಿಸ್ತಾ ಇರಲಿಲ್ಲ. ಹಾಗಾಗಿ ಅಂಥ ಮಗುವನ್ನು ಪಡಿ ಅಂತ ಕೇಳಿದಾಗ ಕುಂತಿ ಆಗೋದಿಲ್ಲ ಅಂತ ಹೇಳ್ತಾಳೆ. ಏನೋ ದೇಶ ರಕ್ಷಣೆಗೋಸ್ಕರ ರಾಜ್ಯ ರಕ್ಷಣೆಗೋಸ್ಕರ ನೀನು ಬಯಸಿದ್ದಿ ಅಂತ ಹೇಳಿ ನಾನು 3 ಜನನ ಪಡೆದಾಯಿತು, ಇದಕ್ಕಿಂತ ಹೆಚ್ಚು ಪಡೆದ ನಾನು ವ್ಯಭಿಚಾರಿ ಅಂತ ಅನಿಸ್ಕೊಳ್ತೇನೆ, ಮತ್ತು ಇದು ಅವಶ್ಯಕತೆಯೂ ಇಲ್ಲ. ಸುಂದರವಾದ ಮಗುವನ್ನು ತೊಗೊಂಡು ನಾವೇನು ಮಾಡಬೇಕಾಗಿದೆ? ಆದ್ದರಿಂದ ಇಲ್ಲಿಗೆ ನಾನು ನಿಮ್ಮ ಮಾತನ್ನು ಇಲ್ಲಿ ಇಷ್ಟು ಮಾತನ್ನು ನಡೆಸ್ಕೊಳ್ಳಿಕ್ಕೆ ಸಾಧ್ಯ, ಮುಂದೆ ನಡೆಸೋದಿಲ್ಲ ಅಂತ ಹೇಳಿ ಅವಳು ಅಲ್ಲಿ ಸುಮ್ಮನಾಗ್ತಾಳೆ. ಆವಾಗ ಮಾದ್ರಿಗೂ ಕೂಡ ಆಸೆ ಆಗುತ್ತೆ. ಕುಂತಿಯ ಸವತಿಯಾಗಿರ್ತಕ್ಕಂಥ ಮಾದ್ರಿ, ಇವಳು ಇಷ್ಟೆಲ್ಲ ಮಕ್ಕಳನ್ನು ಪಡೆದರು, ನನಗೊಂದು ಮಗುನೂ ಇಲ್ಲಲ್ಲ ಅಂತ. ಆವಾಗ ಪಾಂಡುವನ ಹತ್ರ ಬಂದು ಕೇಳ್ತಾಳೆ, ಸ್ವಾಮಿ ಅವಳ ಹತ್ರ ಮಂತ್ರ ಇದೆಯಲ್ಲ, ಆ ಮಂತ್ರವನ್ನು ನನಗೆ ಉಪದೇಶ ಮಾಡಲಿಕ್ಕೆ ಹೇಳಿ, ನಾನು ಒಂದು ಮಗುನಾದರೂ ಪಡಿತೇನೆ ಅಂತ. ಸರಿ, ಪಾಂಡುರಾಜ ಕುಂತಿ ಹೇಳ್ತಾನೆ, ನೋಡು ಅವಳಿಗೂ ಒಂದು ಮಗುವನ್ನು ಕರುಣಿಸು, ನೀ ಮಂತ್ರವನ್ನು ಉಪದೇಶ ಮಾಡು ಅಂತ ಹೇಳಿದಾಗ ಕುಂತಿ ಸಹಜವಾಗಿ ಹೇಳ್ತಾಳೆ, ಹೌದಾ ಒಂದು ಮಗುನ, ಹಾಗಾದ್ರೆ ನಾನು ಒಂದ್ಸರಿ ಉಪದೇಶ ಮಾಡ್ತೀನಿ, ಒಂದು ಮಗುವನ್ನು ಮಾತ್ರ ಅವಳು ಪಡಿಬೇಕು, ಅದಕ್ಕೆ ಮುಂದಿನ ಮಗುವನ್ನು ಪಡಿಬೇಕು ಅಂದರೆ ಅವಳಿಗೆ ಅದರಿಂದ ಒಂದು ಬಾರಿ ಮಾತ್ರ ಈ ಮಂತ್ರವನ್ನು ಪ್ರಯೋಗ ಮಾಡ್ಬೋದು, ಅನಂತರ ಇದನ್ನು ಪ್ರಯೋಗ ಮಾಡಿದ್ರೆ ಇದರಿಂದ ಫಲ ಆಗೋದಿಲ್ಲ, ಹಾಗಿದ್ದರೆ ಮಾತ್ರ ನಾನು ಉಪದೇಶ ಮಾಡ್ತೇನೆ ಅಂತ. ಸರಿ, ಏನೂ ಇರಲಿಲ್ಲ, ಅದರಿಂದ ಮಾದ್ರಿ ಆಯಿತು ಅಂತ ಒಪ್ಕೋತಾಳೆ. ಆದರೆ ಮಂತ್ರ ತೊಗೊಂಡ್ಮೇಲೆ ಅವಳಿಗನ್ಸುತ್ತೆ, ಹೇಗಾರು ಮಾಡಿ ನಾನು ಇದರಿಂದ ಹೆಚ್ಚಿನ ಮಕ್ಕಳನ್ನು ಪಡಿಬೇಕು. ಒಂದು ಬಾರಿ ಪ್ರಯೋಗ ಮಾಡಿದಾಗ ಹೆಚ್ಚಿನ ಮಕ್ಕಳನ್ನು ಪಡೀಲಿಕ್ಕೆ ಅವಕಾಶ ಹೇಗಿದೆ ಅಂದರೆ, ಯಾವ ದೇವತೆಯನ್ನೇ ಕರೆದಾಗ ಅವರು ಸ್ವಾಭಾವಿಕವಾಗಿ ಅವರು ಅನೇಕ ದೇವತೆಗಳಿರ್ತಾರೋ ಅಂಥ ದೇವತೆಗಳನ್ನೇ ಕರೆಯೋಣ ಅಂತ ವಿಚಾರ ಮಾಡಿ ಅಶ್ವಿನಿ ದೇವತೆಗಳನ್ನು ಕರೀತಾರೆ. ಆ ಮಂತ್ರ ಹೇಗಿತ್ತು ಅಂತಾದರೆ, ಯಾವ ದೇವತೆಗಳ ವಿಶೇಷ ನಾಮವನ್ನು ಕರಿತೇವೋ, ಅಂದರೆ ದೇವತೆಗಳಿಗೆ ಸಾಮಾನ್ಯ ನಾಮ ವಿಶೇಷ ನಾಮ ಅಂತ. ಈಗ ಇಂದ್ರರು, ಆದಿತ್ಯರು, ಹೀಗೆ ಅದು ಸಾಮಾನ್ಯ ನಾಮಗಳು. ಅನೇಕ ಜನ ಇಂದ್ರ ಇರ್ತಾರೆ, ಅನೇಕ ಜನ ಆದಿತ್ಯರಿರ್ತಾರೆ. ಆದರೆ ಅವರಲ್ಲೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ಹೆಸರು ಇರುತ್ತಲ್ಲ, ಇದಕ್ಕೆ ವಿಶೇಷ ನಾಮ ಅಂತ ಹೆಸರು. ಆ ವಿಶೇಷ ನಾಮ ಇಟ್ಕೊಂಡು ಯಾರನ್ನು ಕರೀತಾರೋ ಅವರು ಬಂದು ಈ ಮಂತ್ರದ ಫಲವನ್ನು ಕೊಟ್ಟು ಹೋಗ್ತಾರೆ.
ಇವಳು ವಿಚಾರ ಮಾಡ್ತಾಳೆ, ನಾನು ಅಶ್ವಿನಿ ದೇವತೆಗಳನ್ನ ಕರೆಯೋಣ ಅಂತ. ಯಾಕೆಂದರೆ ಅಶ್ವಿನಿ ದೇವತೆಗಳಿಗೆ ಅವರಿಗೆ ಸಾಮಾನ್ಯ ನಾಮ ಯಾವುದೋ ಅದೇ ವಿಶೇಷ ನಾಮ. ಅಂದರೆ ನಾಸತ್ಯ ದಸರಾ ಅಂತ ಅವ್ರಿಗೆ ವಿಶೇಷ ನಾಮ ಇದ್ದರೂ ಕೂಡ, ನಾಸತ್ಯ ಅಂದರೂ ಕೂಡ ಇಬ್ಬರು ಅಶ್ವಿನಿ ದೇವತೆಗಳು ಅಂತ ಅರ್ಥ, ದಸರಾ ಅಂತಂದ್ರೂ ಕೂಡ ಇಬ್ಬರು ಅಶ್ವಿನಿ ದೇವತೆಗಳಂತಲೇ ಅದು ವಿಶೇಷ ನಾಮವಾಗಿ ಕ್ಲುಪ್ತ ಆಗಿದೆ. ಆದ್ದರಿಂದ ನಾನು ಅಶ್ವಿನಿ ದೇವತೆಗಳನ್ನ ಕರೆದ್ರೆ ನಂಗೆ 2 ಮಕ್ಕಳಾಗ್ತಾರೆ ಅಂತ ವಿಚಾರ ಮಾಡಿ ಅವಳು ಆ ಅಶ್ವಿನಿ ದೇವತೆಗಳನ್ನ ಕರೀತಾರೆ. ಅಶ್ವಿನಿ ದೇವತೆಗಳನ್ನ ಕರೆದಾಗ ಅವರು ಬಂದು 2 ಪುತ್ರರನ್ನ ಅನುಗ್ರಹ ಮಾಡ್ತಾರೆ. ಆವಾಗ ನಕುಲ ಸಹದೇವವಾಗಿ ಹುಡ್ತಾರೆ. ಇದರಿಂದ ಕುಂತಿಗೆ ಬಹಳ ಸಿಟ್ಟು ಬರ್ತದೆ. ನಾನಿಂದ 1 ಮಗುವನ್ನು ಪಡಿ ಅಂತ ಹೇಳಿದ್ರೆ ಇವಳು 2 ಮಕ್ಕಳನ್ನು ಪಡೆದಿದ್ದಾರೆ ಅಂಥೇಳಿ ಇತಪುರಂ ಇವಳಿಗೆ ಈ ಮಂತ್ರದ ಫಲವೇ ಆಗೋದು ಬೇಡ ಅಂತ ಹೇಳ್ತಾಳೆ. ಮಾತ್ರವಲ್ಲ, ಮತ್ತೊಂದು ದೋಷವೂ ಆ ಮಾದರಿ ಸೇರ್ಕೊಳ್ಳುತ್ತೆ. ಏನಂದರೆ, ಈ ರೀತಿ ಅನೇಕ ಮಕ್ಕಳನ್ನ ಪಡಿಬೇಕು ಅನ್ನೋ ಕರೆಯೋ ಬರದಲ್ಲಿ ಆ ಗಂಡನಕ್ಕಿಂತ ಉತ್ತಮರಾದ ದೇವತೆಗಳನ್ನ ಕರಿಬೇಕಾಗಿತ್ತು. ಗಂಡನ ಸಮನಾಗಿರ್ತಕ್ಕಂಥ ಅಶ್ವಿನಿ ದೇವತೆಗಳನ್ನೇ ಕರೆದು ಬಿಡ್ತಾಳೆ. ಹೀಗಾಗಿ ಅವಳಿಗೆ ಮುಂದೆ ಶಿಕ್ಷೆಯೂ ಕೂಡ ಆಗ್ತದೆ ಅದರಿಂದ. ಹೀಗೆ ಈ ಕಡೆ ಪಾಂಡವರು ಬೆಳೀತಾ ಇರಬೇಕಾದ್ರೆ ಅಲ್ಲಿ ಕೃಷ್ಣ ಪರಮಾತ್ಮನ ಕಥೆ ಏನಾಯಿತು ಅಂತಂದರೆ, ಕೃಷ್ಣ ಪರಮಾತ್ಮ ಹುಟ್ಟಿದ ಮೇಲೆ ಆ ಕಂಸನಿಗೆ ಈ ದುರ್ಗಾದೇವಿ ಹೇಳಿರ್ತಕ್ಕಂಥ ಮಾತನ್ನು ಕೇಳಿ ಮೀಟಿಂಗ್ ಮಾಡ್ತಾನೆ. ಎಲ್ಲ ಮಂತ್ರಿಗಳನ್ನೆಲ್ಲ ಕರೆದು ಈ ರೀತಿ ಆಗಿಬಿಟ್ಟಿದೆ, ನಾ ಏನು ಮಾಡಬೇಕು ಅಂತ ವಿಚಾರ ಬಂದಾಗ ಮಂತ್ರಿಗಳೆಲ್ಲ ಹೇಳ್ತಾರೆ, ಅದಕ್ಕೆ ಯಾಕೆ ಕಾಳಜಿ ಮಾಡ್ತೀರಿ, ದುರ್ಗಾದೇವಿ ಏನು ಹೇಳಿದ್ದು, ಈಗ ಹುಟ್ಟಿದಾನೆ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತಿನಿಂದ ಹುಟ್ಟಿರ್ತಕ್ಕಂಥ ಮಕ್ಕಳು ಏನು ಇದ್ದಾರೆ, ಆ ಸಣ್ಣ ಹುಡುಗರನ್ನೆಲ್ಲ ಕೊಂದುಬಿಡೋಣ, ಎಲ್ಲೋ ಒಂದು ಕಡೆ ನಿಮ್ಮ ಶತ್ರುನೂ ಇರ್ತಾನೆ, ಅವನು ಸತ್ತೋಗ್ಬಿಡ್ತಾನೆ ಅಂತ ವಿಚಾರ ಮಾಡಿದಾಗ ಸ್ವಾಭಾವಿಕ ದೈತ್ಯರು ಅವ್ರಿಗೇನು ಕೊಲ್ಲೋದು ಅಂತಂದರೆ ಅವರಿಗೆ ಅಷ್ಟು ನೀರು ಕುಡಿದಷ್ಟು. ಹಾಗಾಗಿ ಕಂಸನು ಕೂಡ ಇವ್ರ ಮಾತು ರುಚಿ ಅನಿಸುತ್ತೆ, ಹಾಗೆ ಆಗಲಿ, ನೀವೆಲ್ಲ ಹೋಗಿ ಆ ಕೆಲಸವನ್ನು ಮಾಡಿ ಅಂತ ಹೇಳಿದಾಗ ಒಂದು ಭಾಗವಾಗಿ ಪೂತನೆ ಈ ನಂದಗೋಪ ಇರತಕ್ಕಂಥ ಸ್ಥಳಕ್ಕೆ ಬರ್ತಾಳೆ. ಅಲ್ಲಿರ್ತಕ್ಕಂಥ ಕೃಷ್ಣನ ಕೊಲ್ಲಬೇಕು ಅಂತ. ಅವರು ಹೇಗೂ ಡೇರೆ ಹಾಕ್ಕೊಂಡು ಇರಬೇಕಾದ್ರೆ ರಾತ್ರಿ ಹೊತ್ತು ಸುಂದರ ಸ್ತ್ರೀ ರೂಪವನ್ನು ತಗೊಂಡು, ವಾಸ್ತುವಿಗೆ ಕುರೂಪಿ ದೈತ್ಯರು, ಅವಳು ಸುಂದರ ರೂಪವನ್ನು ತಗೊಂಡು ಅಲ್ಲಿಗೆ ಬಂದಾಗ ಅವಳ ಮಾಯೆ ಯಶೋದೆಗೆ ಮಾಯೆಯನ್ನು ಪ್ರಯೋಗ ಮಾಡ್ತಾಳೆ. ಹೀಗಾಗಿ ಆ ಯಶೋದೆಗೆ ಬೇರೆ ನಮ್ಮೋಳಲ್ಲದೆ ಯಾರೋ ಒಬ್ಬ ವ್ಯಕ್ತಿ ಬಂದಿದ್ದಾಳೆ ಅಂತ ಗೊತ್ತಾದರೂ ಕೂಡ ಅದನ್ನು ತಡಿಲಿಕ್ಕಾಗಲ್ಲ, ನಿದ್ದೆ ಮುಂಪು ಬಂದುಬಿಡುತ್ತೆ. ಅವಳು ಹಾಗೆ ಮಲ್ಕೊಂಡಿರ್ತಾಳೆ. ಈ ಪೂತನೆ ಬಂದು ಆ ಮಗುವನ್ನು ಎತ್ಕೊಂಡು ಹೋಗಿ ವಿಷದ ಹಾಲನ್ನು ಕುಡಿಸಿ ಇದನ್ನು ಕೊಂದುಬಿಡೋಣ ಅಂತ ವಿಚಾರ ಮಾಡಿದರೆ, ವಿಷದ ಹಾಲನ್ನು ಕೊಟ್ಟರೆ ಭಗವಂತ ಏನು ಕೊಡ್ತಾನೆ ಅದನ್ನು ಅನಂತ ಮಡಿ ಮಾಡಿ ಕೊಡ್ತಾನೆ ಅನ್ನೋದ್ರ ಏನು ಶಾಸ್ತ್ರದ ಉಕ್ತಿ ಇದೆ. ಆ ವಿಷಯವನ್ನು ಸ್ವೀಕಾರ ಮಾಡಿ ಅವಳಿಗೆ ಅದನ್ನು ಉಣಿಸಿದ. ಅಂದರೆ ಹಾಲನ್ನು ಹೀರೋದ್ರ ಮೂಲಕ ವಿಷವನ್ನು ಅವಳು ದೇಹದಲ್ಲೇ ಸೇರೋ ಥರ ಮಾಡಿ ಅವಳಿಗೆ ವಿಷವನ್ನು ಉಣಿಸಿದ. ಹೀಗಾಗಿ ಆ ವಿಷದಿಂದ ಅವಳು ಸತ್ತು ಬಿದ್ದಾಗ ಪುರಾಣಗಳಲ್ಲಿ ಹೇಳಬೇಕಾದ್ರೆ ಭಗವಂತನ ಭಕ್ತಿ ಹೇಗೆ ತಾರಕ ಆಗುತ್ತೋ ಹಾಗೆ ಭಗವಂತನ ದ್ವೇಷವೂ ಕೂಡ ತಾರಕ ಆಗುತ್ತೆ ಅಂತ ಕೆಲವೊಂದು ಮಾತುಗಳೆಲ್ಲ ಬರ್ತದೆ. ಯಾಕೆ ಅಂತ ಅವ್ರು ದೃಷ್ಟಾಂತ ಕೊಡ್ಬೇಕಾದ್ರೆ ನೋಡಿ, ಪೂತನೆ ಭಗವಂತನಿಗೆ ಕೆಟ್ಟದ್ದು ಮಾಡ್ಲಿಕ್ಕೆ ಹೋದ್ಲು, ಅವಳು ಕೂಡ ಮುಂದೆ ಸದ್ಗತಿಯನ್ನು ಪಡೆದ್ಲು ಅಂತ ಮಾತುಗಳು ಪುರಾಣಗಳಲ್ಲಿ ಬರುತ್ತೆ. ಅದಕ್ಕೆ ಆಚಾರ್ಯರು ನಿರ್ಣಯ ಕೊಡ್ತಾರೆ. ಪೂತನೆಯಲ್ಲಿ 2 ಜೀವರ ಆವೇಶ ಇತ್ತು. ಹಾಗಾಗಿ ಅಲ್ಲಿರ್ತಕ್ಕಂಥ ಉರ್ವಶಿ ಅನ್ನೋಳು ಭಗವಂತ ನನ್ನ